ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ದಿ ಬ್ರದರ್ಸ್ ಗ್ರಿಮ್ ಅನ್ನೋ ಸೂಪರ್ ಆದ ಫ್ಯಾಂಟಸಿ ಮೂವಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ. ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಇಬ್ಬರು ಅಣ್ಣ ತಮ್ಮಂದಿರನ್ನ ತೋರಿಸ್ತಾರೆ. ಅಣ್ಣನ ಹೆಸರು ವಿಲ್ಲ, ತಮ್ಮನ ಹೆಸರು ಜಾಕ್. ಇವಾಗ ಇಬ್ಬರು ಎಲ್ಲಿಗೆ ಬಂದಿದ್ದಾರೆ ಅಂತ ನೋಡಿದ್ರೆ ಒಂದು ವಿಲೇಜ್ ಅಲ್ಲಿ ಇರುವ ಜನರಿಗೆ ಹೆಲ್ಪ್ ಮಾಡೋದಕ್ಕಾಗಿ ಬಂದಿದ್ದಾರೆ. ಯಾಕೆ ಅಂದ್ರೆ ಸ್ವಲ್ಪ ದಿನಗಳಾಗಿ ಒಬ್ಬಳು ಮಾಟಗತಿಯ ಆತ್ಮ, ಪ್ರೇತಾತ್ಮ ಆ ವಿಲೇಜ್ ಅಲ್ಲಿ ಇರುವ ಜನರಿಗೆ ತೊಂದರೆ ಕೊಡ್ತಾ ಇದೆಯಂತೆ. ಸೊ ಆ ಆತ್ಮವನ್ನ ಆ ವಿಲೇಜ್ ಇಂದ ಓಡಿಸೋದಕ್ಕಾಗಿ ನಮ್ಮ ಹೀರೋ ಬ್ರದರ್ಸ್ ಅನ್ನ ಕರೆಸಿದ್ದಾರೆ ಆ ಊರಿನ ಜನ. ಸೊ ಅದಕ್ಕೆ ಬ್ರದರ್ಸ್ ಒಂದು ಲಿಸ್ಟ್ ಅನ್ನ ಹಾಕಿ, ಇಷ್ಟು ಹಣವನ್ನ ಕೊಟ್ರೇನೆ ಆ ಪ್ರೇತಾತ್ಮವನ್ನ ಈ ಊರನ್ನ ಬಿಟ್ಟು ಓಡಿಸ್ತೀವಿ ಅಂತ ಕಂಡೀಷನ್ ಹಾಕ್ತಾರೆ. ಅದಕ್ಕೆ ಆ ಊರಿನ ಜನ ಕೂಡ ಸರಿ ಕಣಪ್ಪ, ನಿನಗೆ ಎಷ್ಟು ಹಣ ಬೇಕಾಗಿದ್ರು ತಗೋ, ಬಟ್ ಆದ್ರೆ ಆ ಶೂನ್ಯ ಮಾಡುವ ಮಾಟಗತಿಯನ್ನ ಈ ಊರನ್ನ ಬಿಟ್ಟು ಓಡಿಸಿ ಅಂತ ಎಲ್ಲರೂ ಒಪ್ಕೋತಾರೆ. ಸೊ ಅದೇ ತರ ಬ್ರದರ್ಸ್ ಅನ್ನ ಆಮೇಲೆ ನೋಡಿದ್ರೆ ಆ ಮಾಟಗತಿ ಪ್ರೇತಾತ್ಮವನ್ನ ಆ ಊರನ್ನ ಬಿಟ್ಟು ಓಡಿಸೋದಕ್ಕಾಗಿ ಏನೇನೋ ಮಾಟ ಮಂತ್ರ ಮಾಡ್ತಾ ಇದ್ದಾರೆ. ಆವಾಗ ಸಡನ್ ಆಗಿ ಆ ಶೂನ್ಯ ಮಾಡುವ ಮಾಟಗತಿ ಆತ್ಮ, ಪ್ರೇತಾತ್ಮ ಅಲ್ಲಿಗೆ ಬಂದು ನಮ್ಮ ಹೀರೋಸ್ ಅನ್ನ ಹೊಡೆದು ಆರಿಸುತ್ತೆ. ಆದ್ರಿಂದ ನಮ್ಮ ಬ್ರದರ್ ಹೀರೋಸ್ ಕೂಡ ಆ ಮಾಟಗತಿ ಪ್ರೇತಾತ್ಮವನ್ನ ಶೂಟ್ ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ. ಬಟ್ ಆದ್ರೆ ಆ ಆತ್ಮ ತುಂಬಾನೇ ಪವರ್ಫುಲ್ ಆಗಿದೆ ಅನ್ಸುತ್ತೆ. ನಮ್ಮ ಹೀರೋಸ್ ಅಣ್ಣ ತಮ್ಮಂದಿರು ಇಬ್ಬರನ್ನು ಕಂಟ್ರೋಲ್ ಮಾಡಿ ಅವರನ್ನ ಅವರೇ ಶೂಟ್ ಮಾಡಿ ಸಾಯಿಸ್ಕೊಳ್ಳೋ ರೀತಿ ಮಾಡುತ್ತೆ. ಆದ್ರೂ ಕೂಡ ಆ ಮಾಟಗತಿಯ ಕಂಟ್ರೋಲ್ ಇಂದ ತಮ್ಮ ಮಾತ್ರ ಎಸ್ಕೇಪ್ ಆಗಿ ಕೊನೆಗೆ ಹೇಗೋ ಆ ಮಾಟಗತಿ ಪ್ರೇತಾತ್ಮವನ್ನ ಶೂಟ್ ಮಾಡಿ ಕೊಳ್ತಾನೆ. ಸೊ ಬ್ರದರ್ಸ್ ಆ ಆತ್ಮವನ್ನ ಓಡಿಸೋದನ್ನ ನೋಡ್ಸೋದಕ್ಕಾಗಿ ಅಂದ್ರೆ ಎವಿಡೆನ್ಸ್ ಗಾಗಿ ಆ ಊರಿಂದ ಒಬ್ಬನನ್ನ ಕರ್ಕೊಂಡು ಬಂದಿರ್ತಾರೆ, ಅಂದ್ರೆ ಪ್ರೂಫಿಗಾಗಿ ಕರ್ಕೊಂಡು ಬಂದಿರ್ತಾರೆ. ಇವಾಗ ಅಣ್ಣ ವಿಲ್ಲ ಅವನ ಹತ್ರ ಹೋಗಿ, ನಿಮ್ಮ ಊರಲ್ಲಿದ್ದ ಆತ್ಮವನ್ನ ಓಡಿಸಾಗ್ಬಿಟ್ಟಿದೆ, ಇವಾಗ ಬೇರೆ ಊರಲ್ಲಿರುವ ಆತ್ಮವನ್ನ ಓಡಿಸೋಕೆ ಹೇಳಿ ನಮಗೆ ಕಾಂಟ್ರಾಕ್ಟ್ ಬಂದಿದೆ, ಸೊ ಹಣವನ್ನ ಕೊಡು ಬೇಗ ಅಂತ ಕೇಳ್ಬೇಕಾದ್ರೆ ತಕ್ಷಣ ಆ ವ್ಯಕ್ತಿ ಕೂಡ ಹಣವನ್ನ ಕೊಟ್ಬಿಟ್ಟು, ಇನ್ ಮುಂದೆ ಈ ಕಡೆ ನನ್ ಬರೋದೇ ಇಲ್ಲ ದೇವ್ರೆ ಅಂತ ಹೆದರ್ಕೊಂಡು ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ತಾನೆ. ಇದನ್ನೆಲ್ಲ ನೋಡುವ ತಮ್ಮ ಜೇಕ, ಇದೆಲ್ಲ ಒಂದು ಕೆಲ್ಸನ ಅನ್ನೋ ರೀತಿ ಮಾತಾಡ್ಬೇಕಾದ್ರೆ ಅದಕ್ಕೆ ಅಣ್ಣ ವಿಲ್ಲ, ಕೆಲ್ಸನೇ ಇಲ್ಲದೆ ಸುಮ್ನೆ ಇರೋದಕ್ಕೆ ಈ ಕೆಲ್ಸವನ್ನ ಮಾಡೋದು ಎಷ್ಟೋ ಪರವಾಗಿಲ್ಲ ಅನ್ನೋ ತರ ಹೇಳಿ ಅವನನ್ನ ಸಮಾಧಾನ ಮಾಡ್ತಾನೆ ಅಣ್ಣ. ಹಾಗೆ ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಮತ್ತೆ ಆ ಆತ್ಮ ಎದ್ದು ಹಾರ್ಕೊಂಡು ಬರುತ್ತೆ, ಇವ್ರುಗಳನ್ನ ಅಟ್ಯಾಕ್ ಮಾಡುತ್ತೆ. ಆಮೇಲೆ ಚೆನ್ನಾಗಿ ನೋಡಿದ್ರೇನೆ ಗೊತ್ತಾಗುತ್ತೆ ಅದು ನಿಜವಾಗ್ಲೂ ದೆವ್ವ ಇಲ್ಲ, ಆತ್ಮ ಇಲ್ಲ, ಇವ್ರುಗಳು ಆಲ್ರೆಡಿ ಸೆಟ್ ಮಾಡಿ ಇಟ್ಟಿರುವ ಡಮ್ಮಿ ಗೊಂಬೆ ಅಂತ. ಆಕ್ಚುಲಿ ನಿಜವಾಗ್ಲೂ ನೋಡಿದ್ರೆ ನಮ್ಮ ಬ್ರದರ್ಸ್ ದೆವ್ವಗಳನ್ನ ಓಡ್ಸೋ ಕೆಲಸ ಮಾಡ್ತಾ ಇಲ್ಲ, ಸುಮ್ನೆ ಜನರನ್ನ ಏಮಾರಿಸ್ತಾ ಇದ್ದಾರೆ. ಕೆಲವೊಂದು ಊರುಗಳಲ್ಲಿ ದೆವ್ವ ಇದೆ ಅಂತ ನಂಬ್ತಾ ಇರ್ತಾರೆ ಅಲ್ವಾ, ಅಂತ ಊರುಗಳಿಗೆ ಹೋಗಿ ಅಲ್ಲಿ ನಿಜವಾಗ್ಲೂ ದೆವ್ವಗಳು ಇರೋ ರೀತಿ ಇವ್ರುಗಳ ಅಸಿಸ್ಟೆಂಟ್ ಅನ್ನ ಇಟ್ಟು ಕ್ರಿಯೇಟ್ ಮಾಡಿರ್ತಾರೆ ನಮ್ಮ ಬ್ರದರ್ಸ್. ಡ್ರಾಮಾ ಮಾಡಿ ಆ ಊರ್ ಜನರು ಎಲ್ಲರನ್ನು ದೆವ್ವ ಇದೆ ಅಂತ ನಂಬಿಸಿ ಆಮೇಲೆ ಆ ಊರಿಗೆ ಹೋಗಿ ದೆವ್ವಗಳನ್ನ ಅಲ್ಲಿಂದ ಓಡಿಸೋ ರೀತಿ ಡ್ರಾಮಾ ಮಾಡಿ ನಾಟಕ ಮಾಡಿ ಅಲ್ಲಿರೋ ಜನರ ಹತ್ರ ಹಣ ತಗೋತಾ ಇರ್ತಾರೆ. ಇದರಲ್ಲಿ ಅಣ್ಣ ವಿಲ್ಲವನ ಕ್ಯಾರೆಕ್ಟರ್ ಹೇಗೆ ಅಂದ್ರೆ ಚೆನ್ನಾಗಿ ಸಂಪಾದನೆ ಮಾಡ್ಬೇಕು, ಅದನ್ನ ಇಟ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೇಕು, ತಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು, ಇದೇನೆ ಅವನ ಲೈಫ್ ಟೈಮ್ ಏಮ್. ಇನ್ನೊಂದು ಕಡೆ ಈ ತಮ್ಮ ಜಾಕ್ ಅವನ ಕ್ಯಾರೆಕ್ಟರ್ ಹೇಗೆ ಅಂದ್ರೆ ಫ್ಯಾಂಟಸಿ ಬುಕ್ಸ್ ಗಳನ್ನ ಓದಿ ಅದೇ ರೀತಿ ಅವನ ಒಂದು ಫ್ಯಾಂಟಸಿ ಬುಕ್ ಅನ್ನ ಬರಿತಾ ಇರ್ತಾನೆ. ಆಮೇಲೆ ಅಣ್ಣ ವಿಲ್ಲ ಅವನ ಅಸಿಸ್ಟೆನ್ಸ್ ಇಬ್ಬರ ಹತ್ರ ಬಂದು, ನೀವು ತಕ್ಷಣ ಪಕ್ಕದ ಊರಿಗೆ ಹೋಗಿ, ಆ ಊರಲ್ಲಿ ದೆವ್ವ ಇರೋದಾಗಿ ಜನರು ನಂಬ್ತಾ ಇದ್ದಾರೆ, ಸೊ ನೀವು ಆ ಊರಿಗೆ ಹೋಗಿ ಅಲ್ಲಿರೋ ಜನರನ್ನ ಹೆದರ್ಸ್ತಾ ಇರಿ, ನಾವು ಕೂಡ ಬೇಗನೆ ಆ ಊರಿಗೆ ಬಂದು ತಲುಪ್ತೀವಿ ಅಂತ ಅಸಿಸ್ಟೆಂಟ್ಸ್ ಗೆ ಶೇರ್ ಅನ್ನ ಕೊಟ್ಟು ಕಳಿಸ್ತಾನೆ ಅಣ್ಣ. ಅದೇ ಸಮಯದಲ್ಲಿ ಈ ಕಡೆ ಒಂದು ಫಾರೆಸ್ಟ್ ಒಳಗಡೆ ಒಂದು ಚಿಕ್ಕ ಹುಡುಗಿ ಹೋಗ್ತಾ ಇದ್ದಾಳೆ, ಒಬ್ಬಳೆ ಒಂಟಿಯಾಗಿ ಹೋಗ್ತಾ ಇದ್ದಾಳೆ. ಸಡನ್ ಆಗಿ ಅವಳನ್ನ ಏನೋ ಒಂದು ಚೇಸ್ ಮಾಡ್ತಾ ಇದೆ. ಆ ಹುಡುಗಿನ ಹೆದರ್ಕೊಂಡು ಕಿರ್ಚ್ಕೊಂಡು ಆ ಫಾರೆಸ್ಟ್ ಒಳಗಡೆ ಓಡಿ ಹೋಗ್ತಾ ಇರ್ತಾಳೆ. ಆದ್ರೂ ಏನೋ ಒಂದು ಅವಳನ್ನ ಬಿಡ್ತಾ ಇಲ್ಲ, ತುಂಬಾನೇ ಚೇಸ್ ಮಾಡ್ಕೊಂಡು ಹಿಂದೆನೆ ಬರ್ತಾ ಇದೆ. ಬಟ್ ಆದ್ರೆ ಹುಡುಗಿ ಹೇಗೋ ಕಷ್ಟಪಟ್ಟು ಓಡಿ ಬಂದು ಆ ಫಾರೆಸ್ಟ್ ಅನ್ನ ಬಿಟ್ಟೆ ಹೊರಗಡೆ ಬಂದ್ಬಿಡ್ತಾಳೆ. ಬಟ್ ಆದ್ರೂ ಕೂಡ ಯಾವ್ದೋ ಒಂದು ರೂಪ ಆ ಹುಡುಗಿಯನ್ನ ಬಂದು ಕಿಡ್ನಾಪ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾ ಇದೆ. ಇನ್ನೊಂದು ಕಡೆ ನಮ್ಮ ಹೀರೋಸ್ ಅನ್ನ ನೋಡಿದ್ರೆ ಇವಾಗ ಒಂದು ಊರನ್ನ ಏಮಾರಿಸಿ ಅಲ್ಲಿರೋ ಜನರ ಹತ್ರ ಹಣವನ್ನ ತಗೊಂಡಿದ್ರಲ್ವಾ, ಆ ಹಣವನ್ನ ಇಟ್ಟು ಚೆನ್ನಾಗಿ ಎಣ್ಣೆ ಹೊಡೆದು ಎಂಜಾಯ್ ಮಾಡಿ ಅಲ್ಲೇ ಮಲಗಿ ನಿದ್ದೆ ಮಾಡಿ ಬಿಡ್ತಾ ಇದ್ದಾರೆ. ಒಂದು ಪಾರ್ಟಿಯನ್ನ ಎಂಜಾಯ್ ಮಾಡಿ ಟಯರ್ಡ್ ಆಗಿ ಅಲ್ಲೇ ಮಲಗ್ ಬಿಡ್ತಾ ಇದ್ದಾರೆ. ಹಾಗೆ ಇಬ್ಬರು ಚೆನ್ನಾಗಿ ಮಲಗಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಬ್ಬ ಫ್ರೆಂಚ್ ಮೇಯರು ನಮ್ಮ ಹುಡುಗರು ನಮ್ಮ ಹೀರೋಸ್ ಇಬ್ಬರಿಗೂ ಸರಿಯಾಗಿ ಹೊಡೆದು ಅವರನ್ನ ಎಲ್ಲಿಗೋ ಎಳ್ಕೊಂಡು ಹೋಗಿ ಅವನ ಕಿಂಗ್ ಹತ್ರ ಸರೆಂಡರ್ ಮಾಡ್ತಾನೆ. ಇವಾಗ್ಲೇ ಎಲ್ಲ ವಿಷಯವೂ ಗೊತ್ತಾಗ್ತಾ ಇದೆ. ಅಂದ್ರೆ ನಮ್ಮ ಹೀರೋ ವಿಲ್ ಇದ್ದಾನೆ ಅಲ್ವಾ, ಅವನ ಅಸಿಸ್ಟೆಂಟ್ಸ್ ಹತ್ರ ಪಕ್ಕದ ಊರಿಗೆ ಹೋಗಿ ಅಲ್ಲಿರುವ ಜನರನ್ನ ದೆವ್ವ ಇರೋದಾಗಿ ಹೇಳಿ ನಂಬಿಸಿ ಏಮರ್ಸೋಕೆ ಹೇಳಿದ್ದ ಅಲ್ವಾ, ಹೆದರ್ಸೋಕೆ ಹೇಳಿದ್ದ ಅಲ್ವಾ. ಸೊ ಅವರುಗಳು ಬಂದು ಈ ಕಿಂಗ್ ಹತ್ರ ಸರಿಯಾಗಿ ಸಿಗೋಕೋಬಿಟ್ಟಿದ್ದಾರೆ. ಅಂದ್ರೆ ನಿಜ ಗೊತ್ತಾಗ್ಬಿಟ್ಟಿದೆ ಈ ಕಿಂಗಿಗೆ ನಮ್ಮ ಹುಡುಗರು ಏಮರ್ಸ್ತಾ ಇದ್ದಾರೆ ಅಂತ. ಇವ್ರುಗಳು ಎಲ್ಲರೂ ಫ್ರಾಡ್ ಗ್ರೂಪ್ ಅನ್ನೋದು ಆ ಕಿಂಗಿಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಆದ್ರಿಂದ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಆ ಕಿಂಗು ಏನನ್ನ ಹೇಳ್ತಾರೆ ಅಂದ್ರೆ, ನೀವು 4 ಜನರು ತುಂಬಾ ಊರ್ ಜನರನ್ನ ಏಮಾರಿಸಿದೀರಾ, ಎಲ್ಲ ವಿಲೇಜ್ ಪೀಪಲ್ಸ್ ಅನ್ನು ಏಮಾರಿಸಿದೀರಾ, ಆದ್ರಿಂದ ನಿಮ್ಮ 4 ಜನರಿಗೂ ನಾನು ಶಿಕ್ಷೆಯನ್ನ ಕೊಡ್ತೀನಿ, ನಿಮ್ಮ 4 ಜನರಿಗೂ ನಾನು ಗಲ್ಲು ಶಿಕ್ಷೆಯನ್ನ ಕೊಡ್ತೀನಿ ಅಂತ ಕಿಂಗ್ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಬ್ರದರ್ಸ್ ಪ್ಲೀಸ್ ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡಿ ಅಳ್ತಾರೆ, ಕೇಳ್ಕೋತಾರೆ. ಅದಕ್ಕೆ ಆ ಕಿಂಗ್, ನಾನು ನಿಮಗೆ ಒಂದು ಆಫರ್ ಅನ್ನು ಕೊಡ್ತೀನಿ, ಏನು ಇಲ್ಲ, ಸ್ವಲ್ಪ ದಿನಗಳ ಹಿಂದೆ ಇಲ್ಲಿರುವ ಪಕ್ಕದಲ್ಲಿರುವ ಫಾರೆಸ್ಟ್ ಒಳಗಡೆ ಒಂದು ಚಿಕ್ಕ ಹುಡುಗಿ ಕಾಣೆ ಆಗ್ಬಿಟ್ಟಿದ್ದಾಳೆ, ಮಿಸ್ ಆಗ್ಬಿಟ್ಟಿದ್ದಾಳೆ. ಇದೇ ತರನೇ ಆ ಫಾರೆಸ್ಟ್ ಒಳಗಡೆ 9 ಚಿಕ್ಕ ಹುಡುಗಿರು ಕಾಣೆ ಆಗ್ಬಿಟ್ಟಿದ್ದಾರೆ. ಆ ಫಾರೆಸ್ಟ್ ಕೂಡ ನನಗೆ ಸೇರಿದ್ದೆ. ಏನಕ್ಕಾಗಿ ಈ ತರ ಚಿಕ್ಕ ಹುಡುಗಿ
ಹುಡುಗಿರು ಕಾಣೆ ಆಗ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಆ ಫಾರೆಸ್ಟ್ ಒಳಗಡೆ ಏನೋ ಮರ್ಮ ಇದೆ, ಅದನ್ನ ನೀವೇ ಕಂಡು ಹಿಡಿಬೇಕು ಅನ್ನೋ ತರ ಕಿಂಗ್ ಹೇಳಿದ ತಕ್ಷಣ ಅದಕ್ಕೆ ನಮ್ಮ ಬ್ರದರ್ಸ್, ನಮ್ಮ ಹೀರೋಸ್, ಸರ್ ನೀವ್ ಅನ್ಕೊಳ್ಳೋ ರೀತಿ ಇಲ್ಲ ಸರ್, ನಾವು ತುಂಬಾನೇ ದೊಡ್ಡ ಫ್ರಾಡ್ಸ್ ನಾವಿಬ್ಬರು, ಸುಮ್ನೆ ಊರ್ ಜನರ ಹತ್ರ ದೆವ್ವ ಇದೆ ಅದು ಇದೆ ಅಂತ ಹೇಳಿ ಅವ್ರಗಳನ್ನ ಏಮರ್ಸಿ ಅವರ ಹತ್ರ ಇಂದ ಹಣವನ್ನ ತಗೊಂಡು ನಾವು ಎಂಜಾಯ್ ಮಾಡ್ತಾ ಇದೀವಿ ಅಷ್ಟೇ. ಈ ತರ ಇರೋ ನಮ್ಮನ್ನ ಫಾರೆಸ್ಟ್ ಒಳಗಡೆ ಹೋಗಿ ಅಲ್ಲಿರುವ ಮರ್ಮವನ್ನ ಕಂಡಿಡಿ ಅಂತ ಹೇಳ್ತಾ ಇದೀರಲ್ಲ, ಹೇಗೆ ಸರ್ ಅದು ನಮ್ಮ ಕೈಯಲ್ಲಿ ಆಗುತ್ತೆ ಅಂತ ಹೇಳಿದ ತಕ್ಷಣ ಅದಕ್ಕೆ ಕಿಂಗು ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ, ನಿಮ್ಮ ಇಬ್ಬರ ಅಸಿಸ್ಟೆಂಟ್ಸ್ ಅನ್ನು ನಾನು ಕ್ರೂರವಾಗಿ ಕೊಂದ್ಬಿಡ್ತೀನಿ ನೋಡಿ, ನಂತರ ನಿಮ್ಮನ್ನ ಅದಕ್ಕಿಂತ ತುಂಬಾ ಕ್ರೂರವಾಗಿ ಕೊಂದ್ಬಿಡ್ತೀನಿ ಅಂತ ಹೇಳಿ ಆ ಕಿಂಗು ಬ್ಲಾಕ್ ಮೇಲ್ ಮಾಡ್ಬೇಕಾದ್ರೆ ನಮ್ಮ ಹುಡುಗರಿಗೆ ಏನನ್ನ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಕೊನೆಗೆ ಸರಿ ಅಂತ ಒಪ್ಕೋತಾರೆ ನಮ್ಮ ಹುಡುಗರು. ಅದೇ ಸಮಯದಲ್ಲಿ ಈ ಕಡೆ ಆ ಫಾರೆಸ್ಟ್ ಒಳಗಡೆ ಒಂದು ಅಣ್ಣ ಮತ್ತೆ ತಂಗಿ ಕಪಲ್ ದಾರಿ ತಪ್ಪಿ ಆ ಫಾರೆಸ್ಟ್ ಒಳಗಡೆ ಬಂದ್ಬಿಡ್ತಾ ಇದ್ದಾರೆ. ಸೊ ಇಬ್ಬರು ಆ ಫಾರೆಸ್ಟ್ ಅನ್ನ ಬಿಟ್ಟು ಹೇಗಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಏನೋ ಒಂದು ವಿಚಿತ್ರವಾದ ರೂಪ ಅಲ್ಲಿಗೆ ಬಂದು ಆ ತಂಗಿ ಹುಡುಗಿಯನ್ನ ಮಾತ್ರ ಅಲ್ಲಿಂದ ಕಿಡ್ನಾಪ್ ಮಾಡಿ ಹೋಗ್ಬಿಡ್ತಾ ಇದೆ. ಇದು ಗೊತ್ತಾಗಿದ್ದ ತಕ್ಷಣ ಆ ವಿಲೇಜ್ ಜನರು ಎಲ್ಲರೂ ತುಂಬಾನೇ ಗಾಬರಿ ಆಗ್ತಾರೆ. ಇನ್ ಮುಂದೆ ಮನೆ ಬಿಟ್ಟು ಎಲ್ಲಿಗೂ ಹೊರಗಡೆ ಹೋಗ್ಲೇಬಾರ್ದು ಅಂತ ಡಿಸೈಡ್ ಮಾಡಿ ಎಲ್ಲರೂ ಮನೆ ಒಳಗಡೆನೆ ಇರೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲೇ ನಮ್ಮ ಹೀರೋಸ್ ಕೂಡ ಆ ವಿಲೇಜ್ ಗೆ ಬಂದು ಇಳಿತಾರೆ. ಅವ್ರಗಳ ಜೊತೆಗೆ ಸ್ವಲ್ಪ ಫ್ರೆಂಚ್ ಸೋಲ್ಜರ್ಸ್ ಕೂಡ ಬಂದಿರ್ತಾರೆ. ಇದನ್ನ ನೋಡಿದ ಆ ವಿಲೇಜ್ ಜನರು ಕೈಯಲ್ಲಿ ಗನ್ನನ್ನ ತಗೊಂಡು ನಮ್ಮ ಹೀರೋಸ್ ಇಬ್ಬರನ್ನು ಶೂಟ್ ಮಾಡೋಣ ಅಂತ ಬರ್ತಾರೆ. ಅದಕ್ಕೆ ನಮ್ಮ ಹೀರೋಸ್, ನಾವೇ ಬ್ರದರ್ಸ್ ಗ್ರಿಮ್, ನಾವು ದೆವ್ವಗಳನ್ನ ಓಡಿಸೋರು ಅಂತ ಅವ್ರುಗಳು ಮಾಡುವ ಕೆಲಸವನ್ನ ಎಕ್ಸ್ಪ್ಲೈನ್ ಮಾಡಿ ಅವ್ರಗಳಿಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡಿದ್ರೆ ಆ ಊರ್ ಜನ ಯಾರು ಅದನ್ನ ಅರ್ಥ ಮಾಡ್ಕೋತಾ ಇಲ್ಲ. ನಮ್ಮ ಬ್ರದರ್ಸ್ ಬಗ್ಗೆ ಅವ್ರಗಳಿಗೆ ಗೊತ್ತೇ ಇಲ್ಲ. ನೀವು ಯಾರು, ಏನಕ್ಕೆ ಇಲ್ಲಿಗೆ ಬಂದಿದ್ದೀರಾ, ನೀವು ತಾನೇ ಈ ಊರಲ್ಲಿರುವ ಚಿಕ್ಕ ಚಿಕ್ಕ ಹುಡುಗಿಯರನ್ನ ಕಿಡ್ನಾಪ್ ಮಾಡ್ತಾ ಇರೋದು ಅಂತ ಜೋರಾಗಿ ಮಾತಾಡಿ ನಮ್ಮ ಹುಡುಗರನ್ನ, ನಮ್ಮ ಹೀರೋಸ್ ಅನ್ನ ಶೂಟ್ ಮಾಡೋಕೆ ಬರ್ತಾರೆ ಆ ಊರಿನ ಜನ. ಆವಾಗ ಊರಲ್ಲಿ ಒಬ್ಬ ಚಿಕ್ಕ ಹುಡುಗ ಇರ್ತಾನೆ. ಆಕ್ಚುಲಿ ಅದು ಹುಡುಗ ಅಲ್ಲ, ಹುಡುಗಿನೇ. ಈ ವಿಲೇಜ್ ಇಂದ ಚಿಕ್ಕ ಚಿಕ್ಕ ಹುಡುಗಿಯರನ್ನ ತಾನೇ ಕಿಡ್ನಾಪ್ ಮಾಡ್ತಾ ಇದ್ದಾರೆ. ಆದ್ರಿಂದ ಆ ಹುಡುಗಿಗೆ ಹುಡುಗನ ತರ ಗೆಟಪ್ ಅನ್ನ ಚೇಂಜ್ ಮಾಡಿ ಮಡಗಿದ್ದಾರೆ. ಇವಾಗ ಆ ಹುಡುಗಿ ಏನನ್ನ ಹೇಳ್ತಾಳೆ ಅಂದ್ರೆ, ಅಪ್ಪ ನನಗೆ ಇವ್ರಗಳ ಬಗ್ಗೆ ಚೆನ್ನಾಗಿ ಗೊತ್ತು, ನಾನು ಪಕ್ಕದ ಊರಿಗೆ ಪಕ್ಕದ ವಿಲೇಜ್ ಗೆ ಹೋಗಿರ್ಬೇಕಾದ್ರೆ ಇವ್ರಗಳ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರು ಆ ಊರಲ್ಲಿ. ನನಗೆ ಯಾಕೋ ಇವ್ರಗಳ ಕೈಯಲ್ಲಿ ನಮಗೆ ಹೆಲ್ಪ್ ಮಾಡೋಕೆ ಆಗುತ್ತೆ ಅಂತ ನಂಬ್ತಾ ಇದ್ದೀನಿ ನಾನು. ಅದು ಮಾತ್ರ ಇಲ್ಲ, ಮಿಸ್ ಆಗಿದ್ದ ಹುಡುಗಿಯರನ್ನೆಲ್ಲ ಇವರೇ ಕಂಡಿಡಿದು ಕೊಡ್ತಾರೆ ಅಂತ ಅನ್ಸುತ್ತೆ ಅಂತ ಚಿಕ್ಕ ಹುಡುಗಿ ಹೇಳ್ಬೇಕಾದ್ರೆ ಆ ಊರಿನ ಜನ ಕೂಡ ನಮ್ಮ ಹೀರೋಸ್ ಅನ್ನ ನಂಬೋಕೆ ಶುರು ಮಾಡ್ತಾರೆ. ಆಮೇಲೆ ನಮ್ಮ ಹೀರೋಸ್ ಏನ್ ಮಾಡ್ತಾರೆ ಅಂದ್ರೆ ಆ ಊರಿನ ಜನ ಎಲ್ಲರನ್ನು ಅಲ್ಲಿರುವ ಚರ್ಚ್ ಗೆ ಇನ್ವೈಟ್ ಮಾಡಿ ಮಿಸ್ ಆಗಿರುವ ಹುಡುಗಿಯರ ಬಗ್ಗೆ ಡೀಟೇಲ್ಸ್ ಗಳನ್ನ ಕೇಳಿ ತಿಳ್ಕೊತಾರೆ. ಅದನ್ನ ಒಂದು ಬುಕ್ ಅಲ್ಲಿ ನೋಟ್ ಮಾಡಿನೂ ಇಟ್ಕೋತಾರೆ. ಆವಾಗ ಅನ್ನ ವಿಲ್ಲ, ನಾವು ಇಬ್ಬರು ಈ ಊರಿಗೆ ಹೊಸಬ್ರು, ಆ ಫಾರೆಸ್ಟ್ ಬಗ್ಗೆ ನಮಗೆ ಗೊತ್ತಿಲ್ಲ, ಸೊ ಆದ್ರಿಂದ ಈ ಊರಿನ ಬಗ್ಗೆ ಆ ಫಾರೆಸ್ಟ್ ಬಗ್ಗೆ ಚೆನ್ನಾಗಿ ಡೀಟೇಲ್ಸ್ ಗೊತ್ತಿರೋರು ನಮ್ಮ ಜೊತೆ ದಾರಿ ತೋರ್ಸೋಕೆ ಬರ್ಬೇಕು ಅಂತ ಹೇಳ್ಬೇಕಾದ್ರೆ ಆ ಊರಿಂದ ಒಬ್ಬರು ಕೂಡ ನಮ್ಮ ಹೀರೋಸ್ಗೆ ಹೆಲ್ಪ್ ಮಾಡೋಕೆ ಮುಂದೆ ಬರ್ತಾ ಇಲ್ಲ. ಆವಾಗ ಒಬ್ಬಳು ಅಜ್ಜಿ ಮಾತ್ರ ನಮ್ಮ ಹೀರೋಸ್ ಹತ್ರ ಬಂದು, ಈ ಊರಲ್ಲಿ ಒಬ್ಬಳು ಶಾಪಕ್ಕೆ ಒಳಗಾಗಿದ್ದಾಳೆ, ಆ ಹುಡುಗಿ ಕೈಯಲ್ಲಿ ಮಾತ್ರನೇ ನಿಮಗೆ ಹೆಲ್ಪ್ ಮಾಡೋಕೆ ಆಗುತ್ತೆ, ಯಾಕೆಂದ್ರೆ ಈ ಊರ್ ಜನ ಎಲ್ಲರೂ ಹೆದರ್ಕೊಂಡಿದ್ದಾರೆ, ನೀವು ಬೇಕಾಗಿದ್ರೆ ಆ ಹುಡುಗಿಯನ್ನ ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಅಂತ ಹೇಳ್ಬೇಕಾದ್ರೆ ಸರಿ ಅಂತ ನಮ್ಮ ಹೀರೋಸ್ ಮತ್ತೆ ಆ ಫ್ರೆಂಚ್ ಮೇಯರ್ ಆ ಹುಡುಗಿಯನ್ನ ನೋಡೋಣ ಅಂತ ಬರ್ತಾರೆ. ಈ ಹುಡುಗಿಯ ಹೆಸರೇ ಏಂಜಲೀಟಾ, ಇವಳೇ ಈ ಮೂವಿಯ ಹೀರೋಯಿನ್. ಸೊ ತಕ್ಷಣ ನಮ್ಮ ಇಬ್ಬರು ಹೀರೋಸ್ ಹೀರೋಯಿನ್ ಹತ್ರ ಬಂದು ನಮ್ಮನ್ನ ಬೇಗ ಫಾರೆಸ್ಟ್ ಒಳಗಡೆ ಕರ್ಕೊಂಡು ಹೋಗಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಆಗಲ್ಲ ಅಂತ ಹೇಳ್ಬಿಡ್ತಾ ಇದ್ದಾಳೆ. ಬಟ್ ಆದ್ರೆ ಆ ಫ್ರೆಂಚ್ ಮೇಯರ್ ಏನೋ ಕೋಪದಿಂದ ನಮ್ಮ ಹೀರೋಯಿನ್ ಅನ್ನು ಹೆದರಿಸಿ ಅವಳನ್ನ ಒಪ್ಪಿಸ್ತಾನೆ. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ನಮ್ಮ ಹೀರೋಸ್, ಸ್ವಲ್ಪ ಸೋಲ್ಜರ್ಸ್ ಮತ್ತೆ ಮೇಯರ್, ನಮ್ಮ ಹೀರೋಯಿನ್ ಎಲ್ಲರೂ ಆ ಫಾರೆಸ್ಟ್ ಗೆ ಹೊರಡ್ತಾರೆ. ಅದೇ ತರ ಎಲ್ಲರೂ ಆ ಫಾರೆಸ್ಟ್ ಒಳಗಡೆ ಬಂದಾಯ್ತು. ಅಲ್ಲಿಗೆ ಬಂದಿದ್ದ ತಕ್ಷಣ ಅವರನ್ನ ಸುತ್ತ ಕಾಗೆಗಳು ಹಾರ್ತಾ ಇದೆ. ಆವಾಗ ನಮ್ಮ ಹೀರೋಯಿನ್, ಇದ್ರ ಮೇಲೆ ನಾವು ಕುದುರೆಯಲ್ಲಿ ಹೋಗೋಕೆ ಆಗಲ್ಲ, ನಾವು ನಡ್ಕೊಂಡೇ ಹೋಗ್ಬೇಕು ಅಂತ ಹೇಳ್ಬೇಕಾದ್ರೆ ಆಮೇಲೆ ಎಲ್ಲರೂ ಕೆಳಗಡೆ ಇಳಿದು ಕುದುರೆನ ಬಿಟ್ಟು ನಡೆಯೋದಕ್ಕೆ ಶುರು ಮಾಡ್ತಾರೆ. ಅದೇ ರೀತಿ ನಡ್ಕೊಂಡು ಎಲ್ಲರನ್ನು ಒಂದು ಟವರ್ ಹತ್ರ ಕರ್ಕೊಂಡು ಬರ್ತಾಳೆ ನಮ್ಮ ಹೀರೋಯಿನ್. ಆವಾಗ ಸಡನ್ ಆಗಿ ಅಲ್ಲಿರುವ ದೊಡ್ಡ ದೊಡ್ಡ ಮರಗಳೆಲ್ಲ ಆಟೋಮೆಟಿಕ್ ನಡ್ಕೊಂಡು ಹೋಗ್ತಾ ಇವೆ. ಇದನ್ನ ನೋಡುವ ತಮ್ಮ ಎಲ್ಲವನ್ನು ಅವನ ನೋಟ್ಬುಕ್ ಅಲ್ಲಿ ನೋಟ್ ಮಾಡಿ ಇಟ್ಕೋತಾ ಇದ್ದಾನೆ. ಯಾಕೆ ಅಂದ್ರೆ ಅವನಿಗೆ ಫ್ಯಾಂಟಸಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ. ಸೊ ಆದ್ರಿಂದ ಅಲ್ಲಿ ಅವನು ನೋಡುವ ವಿಷಯಗಳು ಎಲ್ಲವನ್ನು ನೋಟ್ಸ್ ಆಗಿ ತಗೋತಾ ಇರ್ತಾನೆ ತಮ್ಮ ಜಾಕ್. ಇನ್ನೊಂದು ಕಡೆ ನಮ್ಮ ಹೀರೋಯಿನ್ ಎಲ್ಲರ ಹತ್ರನು ತುಂಬಾ ವರ್ಷಗಳ ಹಿಂದೆ ಈ ಟವರ್ ಡೆಮಾಲಿಶ್ ಆಗಿ ಕೆಳಗಡೆ ಬಿದ್ದೋಯ್ತು, ನಾಶ ಆಗ್ಬಿಟ್ಟಿತ್ತು. ಬಟ್ ಆದ್ರೆ ಇವಾಗ ಹೇಗೆ ಈ ಟವರ್ ಮತ್ತೆ ಸರಿಯಾಗ್ಬಿಟ್ಟಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನಕ್ಕೂ ನೀವು ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ಬಿಟ್ಟು ಆ ಟವರ್ ಇನ ಫ್ಲಾಶ್ ಬ್ಯಾಕ್ ಅನ್ನು ಹೇಳೋದಕ್ಕೆ ಶುರು ಮಾಡ್ತಾಳೆ ನಮ್ಮ ಹೀರೋಯಿನ್ ಏಂಜಲೀಟಾ. ಅಂದ್ರೆ ತುಂಬಾ ವರ್ಷಗಳ ಹಿಂದೆ ಒಂದು ಕ್ರೂರವಾದ ರಾಜನೇ ಈ ನಾಡನ್ನ ರೂಲ್ ಮಾಡ್ತಾ ಇದ್ದ, ಆಳ್ತಾ ಇದ್ದ. ಅದ್ರಲ್ಲೂ ಆ ರಾಜನ ಮಗಳಾದ ರಾಜಕುಮಾರಿ ತುಂಬಾನೇ ಸುಂದರವಾಗಿ ಇರ್ತಾ ಇದ್ಲು, ಸೂಪರ್ ಆಗಿ ಕಾಣ್ತಾ ಇರ್ತಾ ಇದ್ಲು. ಸೊ ಅವಳು ಯಾವಾಗ್ಲೂ ಇದೇ ರೀತಿ ಸುಂದರವಾಗಿ ಇರ್ಬೇಕು ಅಂತ ಏನೇನೋ ಮಾಡ್ತಾ ಇರ್ತಾ ಇದ್ಲು. ಹಾಗೆ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ದಿನ ಏನಾಯ್ತು ಅಂದ್ರೆ ಈ ಊರಲ್ಲಿದ್ದ ಜನ ಎಲ್ಲರಿಗೂ ಒಂಥರ ವಿಚಿತ್ರವಾದ ಕಾಯಿಲೆ ಸ್ಪ್ರೆಡ್ ಆಗೋಕೆ ಶುರುವಾಯ್ತು. ಆ ಕಾಯಿಲೆ ಬಂದ ಜನ ಎಲ್ಲರೂ ಅವರ ಫೇಸ್ ವಿಚಿತ್ರವಾಗಿ ಕ್ರೂರವಾಗಿ ಚೇಂಜ್ ಆಗಿ ಸತ್ತೋಗ್ಬಿಡ್ತಾ ಇದ್ರು. ಇದು ಗೊತ್ತಾಗಿದ್ದ ತಕ್ಷಣ ರಾಜಕುಮಾರಿ ಏನನ್ನ ಮಾಡಿದ್ಲು ಅಂದ್ರೆ ಆ ರೋಗದಿಂದ, ಆ ಕಾಯಿಲೆಯಿಂದ ಅವಳ ಮುಖ ಏನು ಕೆಟ್ಟೋಗ್ಬಾರ್ದು, ಅವಳ ಸುಂದರ ಕಡಿಮೆ ಆಗ್ಬಿಡ್ಬಾರ್ದು ಅಂತ ಈ ತರ ಒಂದು ದೊಡ್ಡ ಟವರ್ ಅನ್ನ ಕಟ್ಟಿಸಿ ಅದರಲ್ಲೇ ಅವಳು ಜೀವನ ಮಾಡೋಕೆ ಶುರು ಮಾಡಿದ್ಲು. ಬಟ್ ಆದ್ರೂ ಕೂಡ ಆ ಕಾಯಿಲೆ ಗಾಳಿಯಲ್ಲಿ ಸ್ಪ್ರೆಡ್ ಆಗಿ ಆ ರಾಜಕುಮಾರಿಯನ್ನ ಅಟ್ಯಾಕ್ ಮಾಡಿದೆ. ಆದ್ರಿಂದ ಅವಳ ಸುಂದರ ಕೆಟ್ಟೋಗಿ ಸ್ವಲ್ಪ ದಿನದಲ್ಲಿ ಸತ್ತೋಗ್ಬಿಟ್ಟಿದ್ದಾಳೆ ಆ ರಾಜಕುಮಾರಿ. ಬಟ್ ಆದ್ರೂ ಇನ್ನವೇ ಕೂಡ ಆ ರಾಜಕುಮಾರಿಯ ಪ್ರೇತಾತ್ಮ ತುಂಬಾ ಕೋಪದಲ್ಲಿ ತಿರ್ಗಾಡ್ತಾ ಇತ್ತು. ಇವಾಗ ಅವಳ ಪ್ರೇತಾತ್ಮ ಒಂದು ಕೆಟ್ಟ ಶಕ್ತಿಯಾಗಿ ಸೃಷ್ಟಿ ಆಗ್ಬಿಟ್ಟಿದೆ, ಚೇಂಜ್ ಆಗ್ಬಿಟ್ಟಿದೆ ಅಂತ ನಮ್ಮ ಹೀರೋಯಿನ್
ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡ್ತಾನೆ ಇರ್ಬೇಕಾದ್ರೆ ಈ ಕಡೆ ಒಬ್ಬ ವಿಚಿತ್ರವಾಗಿ ಬಂದು ನಮ್ಮ ತಮ್ಮ ಜೇಕ್ ಬಂದಿದ್ನಲ್ವಾ ಕುದುರೆ, ಅದಕ್ಕೆ ಏನೋ ಒಂಥರ ಹುಳವನ್ನ ತಿನ್ನೋಕೆ ಕೊಡ್ತಾ ಇದ್ದಾನೆ. ಆಮೇಲೆ ಇಲ್ಲಿ ನಮ್ಮ ಹೀರೋಯಿನ್ ಅನ್ನ ನೋಡಿದ್ರೆ ಒಂದು ಕಪ್ಪೆಯನ್ನ ತೆಗೆದು ಅದನ್ನ ನೆಕ್ಕಿ ಈ ಫಾರೆಸ್ಟ್ ಇಂದ ಹೊರಗಡೆ ಹೋಗೋಕೆ ದಾರಿಯನ್ನ ಹೇಳು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಕಪ್ಪೆ ಕೂಡ ದಾರಿಯನ್ನ ತೋರಿಸುತ್ತೆ. ಇದನ್ನ ನೋಡಿದ ನಮ್ಮ ಹೀರೋ ಅಣ್ಣ ಇದಾನಲ್ಲ ವಿಲ್ಲ, ನಾವು ಆಲ್ರೆಡಿ ಬೇರೆ ದಾರಿಯಿಂದ ತಾನೇ ಒಳಗಡೆ ಬಂದ್ವಿ, ಅದೇ ದಾರಿಯನ್ನ ಯೂಸ್ ಮಾಡಿ ನಾವು ಹೊರಗಡೆ ಹೋಗ್ಬೋದಲ್ಲ, ಇನ್ನೇನಕ್ಕೆ ನಮಗೆ ಬೇರೆ ದಾರಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಈ ಫಾರೆಸ್ಟ್ ಒಳಗಡೆ ತುಂಬಾನೇ ಮಿಸ್ಟೀರಿಯಸ್ ಕಥೆಗಳಿವೆ, ಅದು ಮಾತ್ರ ಇಲ್ಲ ಈ ಫಾರೆಸ್ಟ್ ಒಳಗಡೆ ಯಾವ ದಾರಿಯನ್ನ ಯೂಸ್ ಮಾಡಿ ನಾವು ಬಂದಿವೋ ಅದೇ ದಾರಿಯನ್ನ ಯೂಸ್ ಮಾಡಿ ನಾವು ಮತ್ತೆ ಹೊರಗಡೆ ಹೋಗೋಕೆ ಆಗಲ್ಲ, ಬೇರೆ ದಾರಿಯನ್ನೇ ನಾವು ಹುಡುಕ್ಬೇಕು ಅಂತ ಕಪ್ಪೆ ತೋರಿಸಿದ ದಾರಿಯಲ್ಲೇ ನಮ್ಮ ಹೀರೋಯಿನ್ ಎಲ್ಲರನ್ನು ಕರ್ಕೊಂಡು ಹೊರಡ್ತಾಳೆ. ಅದೇ ತರ ರಿಟರ್ನ್ ಆ ವಿಲೇಜ್ ಗೆ ಬಂದು ತಲುಪ್ತಾರೆ ಎಲ್ಲರುವೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನಮ್ಮ ಹೀರೋಸ್ ಇಬ್ಬರು ನಮ್ಮ ಹೀರೋಯಿನ್ ಹತ್ರ ಬಂದು ನಾಳೆ ಮತ್ತೆ ನಾವು ಫಾರೆಸ್ಟ್ ಒಳಗಡೆ ಹೋಗೋಣ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಇಲ್ಲ ಇಲ್ಲ ನನ್ನ ಕೈಯಲ್ಲೆಲ್ಲ ಮತ್ತೆ ಬರೋಕೆ ಆಗಲ್ಲ, ಮತ್ತೆ ಆ ಫಾರೆಸ್ಟ್ ಒಳಗಡೆ ಬರೋಕೆ ನನಗೆ ಒಂದು ಚೂರು ಇಷ್ಟನೇ ಇಲ್ಲ, ಯಾಕೆ ಅಂದ್ರೆ ಆ ಫಾರೆಸ್ಟ್ ಒಳಗಡೆ ಇರುವ ಯಾವುದೋ ಒಂದು ಉಲ್ಫೆ ನಮ್ಮ ತಂದೆಯನ್ನು ಕೊಂದ್ಬಿಟ್ಟಿದೆ, ಅದು ಮಾತ್ರ ಇಲ್ಲ ಆ ಫಾರೆಸ್ಟ್ ಒಳಗಡೆ ಫಸ್ಟ್ ಕಾಣಿಯಾಗಿದ್ದು ನನ್ನ ಎರಡನೇ ಸಿಸ್ಟರೇ, ನನ್ನ ಎರಡನೇ ತಂಗಿನೇ ಮಿಸ್ ಆಗಿದ್ದು, ಸೊ ಆದ್ರಿಂದಾನೇ ವಿಲೇಜ್ ಜನರು ಎಲ್ಲರೂ ನನ್ನನ್ನ ಶಾಪಕ್ಕೆ ಒಳಗಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಸೊ ನನ್ನನ್ನ ಫಾರೆಸ್ಟ್ ಒಳಗಡೆ ಮತ್ತೆ ಕರಿಬೇಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾ ಇದ್ದಾಳೆ ಹೀರೋಯಿನ್. ಹಾಗೆ ಕತ್ತಲೆ ಆಗುತ್ತೆ. ಆವತ್ತು ರಾತ್ರಿ ಊರ್ ಜನ ಎಲ್ಲರೂ ಚೆನ್ನಾಗಿ ಮಲ್ಗಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಯಾರೋ ಅಳ್ತಾ ಇರೋ ರೀತಿ ಸದ್ದು ಕೇಳುತ್ತೆ. ಆ ಸದ್ದನ್ನ ಕೇಳಿದ ಒಂದು ಚಿಕ್ಕ ಹುಡುಗಿ ಕೈಯಲ್ಲಿ ಒಂದು ಲ್ಯಾಂಪ್ ಲೈಟ್ ಅನ್ನ ತಗೊಂಡು ಆ ಸದ್ದು ಬರೋ ಕಡೆ ಹೋಗ್ತಾಳೆ. ಆ ಸದ್ದು ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿದ್ರೆ ಅದೇ ಆ ಕಾಡು ಒಳಗಡೆ ವಿಚಿತ್ರವಾಗಿ ಒಬ್ಬ ಬಂದು ನಮ್ಮ ತಮ್ಮನ್ ಕುದುರೆಗೆ ತಿನ್ನೋಕೆ ಏನನ್ನು ಕೊಟ್ಟ ಅಲ್ವಾ, ಆ ಕುದುರೆನೇ ಇವಾಗ ಸದ್ದು ಮಾಡ್ತಾ ಇರೋದು. ಸೊ ಚಿಕ್ಕ ಹುಡುಗಿ ಆ ಕುದುರೆ ಪಕ್ಕದಲ್ಲಿ ಹೋಗಿ ಏನಿಗೂ ನೀನು ಅಲ್ಬೇಡ, ನಿನಗೆ ಏನು ತೊಂದ್ರೆ ಇಲ್ಲ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ಸಮಾಧಾನ ಮಾಡ್ತಾ ಇರ್ಬೇಕಾದ್ರೇನೆ ಸಡನ್ ಆಗಿ ಆ ಕುದುರೆ ಆಕ್ರೋಶವಾಗಿ ಹಾಗೆ ಆ ಚಿಕ್ಕ ಹುಡುಗಿಯನ್ನ ಜೀವಂತವಾಗಿ ನುಂಗ್ಕೊಂಡು ಆ ಫಾರೆಸ್ಟ್ ಇರೋ ಕಡೆ ಓಡಿ ಹೋಗ್ಬಿಡುತ್ತೆ. ಈ ಸದ್ದನ್ನ ಕೇಳಿದ ನಮ್ಮ ಬ್ರದರ್ಸ್, ಹೀರೋಯಿನ್, ಸೋಲ್ಜರ್ಸ್ ಎಲ್ಲರೂ ಆ ಕುದುರೆನ ಫಾಲೋ ಮಾಡಿ ಹಿಂದೆನೆ ಓಡಿ ಹೋಗ್ತಾರೆ, ಚೇಸ್ ಮಾಡಿ ಹೋಗ್ತಾರೆ. ಆವಾಗ ಕಾಡಲ್ಲಿರುವ ಮರಗಳು ಎಲ್ಲರನ್ನು ಅಟ್ಯಾಕ್ ಮಾಡುತ್ತೆ, ಒಬ್ಬೊಬ್ಬರಾಗಿ ಅಟ್ಯಾಕ್ ಮಾಡಿ ಸೀಸ್ ಮಾಡಿ ಹಿಡ್ಕೊಳ್ಳುತ್ತೆ. ಅದರಲ್ಲಿ ತುಂಬಾ ಸೋಲ್ಜರ್ಸ್ ಕೂಡ ಸೋತೋಗ್ಬಿಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಮ್ಮ ಹೀರೋಯಿನ್ ಅವಳ ತಂದೆಯನ್ನ ಸಾಯಿಸಿದ ಆ ವುಲ್ಫ್ ಅನ್ನ ನೋಡ್ಬಿಡ್ತಾಳೆ. ಸೊ ತುಂಬಾ ಕೋಪದಿಂದ ಆ ವುಲ್ಫ್ ಅನ್ನ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾಳೆ ನಮ್ಮ ಹೀರೋಯಿನ್. ಅದನ್ನ ಸಾಯಿಸೋದಕ್ಕೆ ಅದನ್ನ ಚೇಸ್ ಮಾಡಿ ಹೋಗ್ತಾಳೆ. ಆವಾಗ ಒಂದು ಸ್ಟೇಜ್ ಅಲ್ಲಿ ಆ ವುಲ್ಫಿನ ಕಣ್ಣನ್ನ ಡೈರೆಕ್ಟ್ ಆಗಿ ನೋಡ್ತಾಳೆ ನಮ್ಮ ಹೀರೋಯಿನ್. ಆ ವುಲ್ಫಿನ ಕಣ್ಣನ್ನ ನೋಡೋಕೆ ಇವಳ ತಂದೆಯ ಕಣ್ಣಿನ ರೀತಿನೇ ಇದೆ, ಆದ್ರಿಂದ ನಮ್ಮ ಹೀರೋಯಿನ್ ಕೈಯಲ್ಲಿ ಆ ವುಲ್ಫ್ ಅನ್ನ ಏನನ್ನು ಮಾಡೋಕೆ ಆಗ್ಲಿಲ್ಲ. ಸೊ ಆ ವುಲ್ಫ್ ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ಬಿಡುತ್ತೆ. ಆಮೇಲೆ ನೋಡಿದ್ರೆ ತಮ್ಮ ಜೇಕ್ ಇದಾನಲ್ಲ, ಅವನು ನಮ್ಮ ಹೀರೋಯಿನ್ ಹತ್ರ ಈ ಕಾಡಲ್ಲಿ ಇರುವ ಟವರ್ಗೂ ಈ ಫಾರೆಸ್ಟ್ ಗೂ ಏನೋ ಲಿಂಕ್ ಇದೆ, ಕನೆಕ್ಷನ್ ಇದೆ, ಯಾಕೆಂದ್ರೆ ಇನ್ನವೇ ಆ ಟವರ್ ಅಲ್ಲಿ ಆ ರಾಜ್ಕುಮಾರಿಯ ಆತ್ಮ ಜೀವಂತವಾಗಿ ಇದೆ ಅನ್ಸುತ್ತೆ, ಅವಳಿಂದಾನೇ ಈ ಕಾಡಲ್ಲಿ ಇಷ್ಟೊಂದು ಮರ್ಮಗಳು ನಡೀತಾ ಇದೆ ಅನ್ಸುತ್ತೆ, ನಿನ್ನ ಎರಡನೇ ಸಿಸ್ಟರ್ ಕಾಣೆಯಾಗಿದ್ದಕ್ಕೆ ರೀಸನ್ ಕೂಡ ಇದೇನೇ ಆಗಿರ್ಬೋದು ಅಂತ ತಮ್ಮ ಜೇಕ್ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ನಾನು ಹೇಳಿದ್ದಲ್ಲ ಸುಳ್ಳು ಕತೆ, ಸುಮ್ನೆ ಕಟ್ಟು ಕತೆ ಅದು ಅಷ್ಟೇ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಟ್ರೈ ಮಾಡ್ತಾಳೆ. ಹೀರೋಯಿನ್ ಈ ರೀತಿ ಸುಳ್ಳನ್ನ ಹೇಳಿದ್ರಿಂದ ತಮ್ಮ ಜೇಕೋ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ನೀವು ಯಾರು ನನ್ನ ಜೊತೆ ಬರೋದೇ ಬೇಕಾಗಿಲ್ಲ, ನಾನು ಒಬ್ಬನೇ ಆ ಫಾರೆಸ್ಟ್ ಒಳಗಡೆ ಹೋಗಿ ಇಲ್ಲಿ ನಡೀತಾ ಇರುವ ಮರ್ಮಗಳನ್ನ ಕಂಡುಹಿಡಿತೀನಿ, ನಾನು ಒಬ್ಬನೇ ಹೋಗಿ ಆ ಟವರ್ ಮೇಲೆ ಇರುವ ರಾಜಕುಮಾರಿಯನ್ನ ನಾನು ಒಬ್ಬನೇ ಮೀಟ್ ಆಗ್ತೀನಿ ಅಂತ ಹೇಳಿ ತಮ್ಮ ಕೋಪದಿಂದ ಹೋಗ್ಬೇಕಾದ್ರೆ ಹಿಂದೆನೆ ಅಣ್ಣ ಕೂಡ ಲೋ ಇರೋ ನಾನು ಬರ್ತೀನಿ ಅಂತ ತಮ್ಮನ್ ಜೊತೆಗೇನೆ ಹೋಗ್ತಾನೆ. ಅದೇ ಸಮಯದಲ್ಲಿ ಆ ವಿಲೇಜ್ ಅಲ್ಲಿ ಒಂದು ಚಿಕ್ಕ ಹುಡುಗಿ ಅಲ್ಲಿರುವ ಬಾವಿಯಲ್ಲಿ ನೀರನ್ನ ತಗೋತಾ ಇರ್ತಾಳೆ. ಹಾಗೆ ನೀರನ್ನ ತೆಗಿತಾನೆ ಇರ್ಬೇಕಾದ್ರೆ ಒಂದು ಕಾಗೆ ಆ ಬಾವಿ ಒಳಗಡೆ ದುಪ್ಪ ಅಂತ ಬಿದ್ದೋಗುತ್ತೆ. ಸೊ ತಕ್ಷಣ ಆ ಚಿಕ್ಕ ಹುಡುಗಿ ಆ ಕಾಗೆಯನ್ನ ಫಟ್ ಅಂತ ಕಾಪಾಡಿ ಬಿಡ್ತಾಳೆ. ಬಟ್ ಆದ್ರೆ ಆವಾಗ ಆ ಕಾಗೆ ಏನನ್ನ ಮಾಡುತ್ತೆ ಅಂದ್ರೆ ಆ ಚಿಕ್ಕ ಹುಡುಗಿಯ ಮೇಲೇನೆ ಏನನ್ನು ಚೆಲ್ಲುತ್ತೆ, ಒಂಥರ ಬದಿ ರೀತಿ ಚೆಲ್ಲುತ್ತೆ, ಹುಗಿಯುತ್ತ ಏನ್ ಕರ್ಮಣೋ. ಆದ್ರಿಂದ ಆ ಚಿಕ್ಕ ಹುಡುಗಿಯ ಮುಖದಲ್ಲಿ ಇದ್ದ ಕಣ್ಣು, ಮೂಗು, ಬಾಯಿ ಅಂತ ಎಲ್ಲವೇ ಕ್ಲೋಸ್ ಆಗ್ಬಿಡ್ತಾ ಇದೆ. ಸಡನ್ ಆಗಿ ಅದೇ ತರ ಆ ಬಾವಿಯಿಂದ ಒಂದು ಭೂತ ಹೊರಗಡೆ ಬಂದು ಆ ಚಿಕ್ಕ ಹುಡುಗಿಯನ್ನ ಹಿಡ್ಕೊಳ್ಳುತ್ತೆ, ಅಂದ್ರೆ ಹಿಡ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಆವಾಗ ಊರಿನ ಜನ ಎಲ್ಲರೂ ಗನ್ನನ ಹೊರಗಡೆ ತಗೊಂಡು ಬಂದು ಆ ಭೂತವನ್ನ ಶೂಟ್ ಮಾಡ್ತಾರೆ. ಬಟ್ ಆದ್ರೂ ಕೂಡ ಆ ಭೂತಕ್ಕೆ ಏನುವೇ ಆಗ್ತಾ ಇಲ್ಲ. ನಮ್ಮ ಹೀರೋಯಿನ್ ಕೂಡ ಅದನ್ನ ಅಟ್ಯಾಕ್ ಮಾಡ್ತಾಳೆ. ಆ ಚಿಕ್ಕ ಹುಡುಗಿಯನ್ನ ಕಾಪಾಡೋಕೆ ಎಷ್ಟು ಟ್ರೈ ಮಾಡ್ತಾಳೆ ನಮ್ಮ ಹೀರೋಯಿನ್, ಬಟ್ ಆದ್ರೂ ಕೂಡ ಆ ಭೂತವನ್ನ ಯಾರ ಕೈಯಲ್ಲೂ ಏನನ್ನು ಮಾಡೋಕೆ ಆಗ್ತಾ ಇಲ್ಲ. ಅಷ್ಟೇ ಕೊನೆಗೆ ಆ ಚಿಕ್ಕ ಹುಡುಗಿಯನ್ನ ಎತ್ಕೊಂಡು ಆ ಭೂತ ಮತ್ತೆ ಆ ಬಾವಿಗೆನೆ ಹೋಗ್ಬಿಡುತ್ತೆ. ಆ ಬಾವಿ ಒಳಗಡೆ ಬಿದ್ದು ಹಾಗೆ ಮಾಯವಾಗ್ಬಿಡುತ್ತೆ. ಇನ್ನೊಂದು ಕಡೆ ತಮ್ಮ ಅವನ ಅಣ್ಣನ ಹೆಲ್ಪ್ ಇಂದ ಹೇಗೋ ಕಷ್ಟಪಟ್ಟು ಆ ಟವರ್ ಮೇಲೆ ಹತ್ತುತ್ತಾ ಇದ್ದಾನೆ. ಹಾಗೆ ಮೇಲ್ ಹತ್ಬೇಕಾದ್ರೇನೆ ಗಡಿಗಾರ ಮುಳ್ಳಿನ ರೀತಿ ಶವಪೆಟ್ಟಿಗಳು ಹಣ್ಣಿರೆಡು ಇರೋದನ್ನ ನೋಡ್ತಾನೆ ತಮ್ಮ. ಆಮೇಲೆ ತಮ್ಮ ಹೇಗೋ ಹಾಗೂ ಹೀಗೋ ಅಂತ ಕಷ್ಟಪಟ್ಟು ಆ ಟವರ್ ಒಳಗಡೆ ಬಂದ್ಬಿಡ್ತಾನೆ. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಯಾವ್ದೋ ಒಂಥರ ವಿಚಿತ್ರವಾದ ಮಂತ್ರಗಳನ್ನೆಲ್ಲ ಬರೆದು ಒಂದು ಬುಕ್ ಇದೆ. ಇನ್ನೊಂದು ಕಡೆ ಅವನಿಗೆ ತುಂಬಾ ದೊಡ್ಡ ಶಾಕ್ ಅನ್ನ ಕೊಡೋ ರೀತಿ ಆ ರಾಜಕುಮಾರಿ ಇದ್ಲಲ್ಲ, ಅವಳ ಡೆಡ್ ಬಾಡಿ ಹಾಗೆ ಕೊಳ್ತೋಗಿ ಅಲ್ಲಿರುವ ಬೆಡ್ ಮೇಲಿದೆ. ಅವಳು ಸೊತ್ತೋಗಿ ತುಂಬಾ ವರ್ಷಗಳಾಗ್ಬಿಟ್ಟಿದೆ ಅನ್ಸುತ್ತೆ, ಬರೀ ಸ್ಕೆಲಿಟನ್ ಮಾತ್ರನೇ ಬಟ್ಟೆ ಹಾಕೊಂಡು ಹಾಗೆ ಇದೆ. ಹೀಗೆ ಇರ್ಬೇಕಾದ್ರೆ ಈ ಕಡೆ ಅಣ್ಣ ಕೆಳಗಡೆ ನಿಂತಿರ್ಬೇಕಾದ್ರೆ ಏನೋ ನಡ್ಕೊಂಡು ಬರೋ ರೀತಿ ಸದ್ದು ಕೇಳುತ್ತೆ. ಸೊ ತಕ್ಷಣ ಸ್ಪೀಡ್ ಆಗಿ ಹೋಗಿ ಹೌಸ್ಕೋತಾನೆ ಅಣ್ಣ. ಯಾರು ಬರ್ತಾ ಇದ್ದಾರೆ ಅಂತ ನೋಡಿದ್ರೆ ಒಂದು ವುಲ್ಫ್ ಮ್ಯಾನ್ ಹಾಗೆ ಎದ್ದು ನಿಂತು ನಡ್ಕೊಂಡು ಬರ್ತಾ ಇದೆ. ಅಂದ್ರೆ ಸ್ವಲ್ಪ ಹೊತ್ತು ಮುಂಚೆ ಆ ವಿಲೇಜ್ ಅಲ್ಲಿ ಒಂದು ಚಿಕ್ಕ ಹುಡುಗಿಯನ್ನ ಭೂತ ಕಿಡ್ನಾಪ್ ಮಾಡ್ತೋ ಅಲ್ವಾ, ಆ ರೀತಿ ಆ ಚಿಕ್ಕ ಹುಡುಗಿಯನ್ನ ಕಿಡ್ನಾಪ್ ಮಾಡಿದ್ದೆ ಈ ವುಲ್ಫ್ ಮ್ಯಾನ್. ಈ ವಿಷಯ ಏನು ಗೊತ್ತಿಲ್ಲದೆ ಅಣ್ಣ ಹೌಸ್ಕೊಂಡು ಅದನ್ನ ನೋಡ್ತಾ ಇದ್ದಾನೆ. ಆವಾಗ ವುಲ್ಫ್ ಮ್ಯಾನ್ ಏನನ್ನ
ಏನನ್ನ ಮಾಡ್ತಾನೆ ಅಂದ್ರೆ ಆ ಚಿಕ್ಕ ಹುಡುಗಿಯನ್ನ ಒಂದು ಶವದ ಪೆಟ್ಟಿಗೆ ಒಳಗಡೆ ಅಂದ್ರೆ ಕೊಫಿನ್ ಬಾಕ್ಸ್ ಒಳಗಡೆ ಆ ಚಿಕ್ಕ ಹುಡುಗಿಯನ್ನ ಮುಳುಗಿಸಿ ಅವಳ ಕಾಲಿಗೆ ಒಂದು ರಿಂಗ್ ತರ ಹಾಕಿ ಆ ಕೊಫಿನ್ ಬಾಕ್ಸ್ ಅನ್ನ ಕ್ಲೋಸ್ ಮಾಡಿ ಇಟ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾನೆ. ಸೊ ಅವನು ಅಲ್ಲಿಂದ ಹೋದ ಮೇಲೆ ಆ ಚಿಕ್ಕ ಹುಡುಗಿಯನ್ನ ಕಾಪಾಡಬೇಕು ಅಂತ ನಮ್ಮ ಅಣ್ಣ ಹೀರೋ ದೊಡ್ಡವನು ಎಷ್ಟೋ ಟ್ರೈ ಮಾಡ್ತಾನೆ. ಬಟ್ ಆದ್ರೆ ಸದ್ದು ಕೇಳಿ ಮತ್ತೆ ಆ ವುಲ್ಫ್ ಮ್ಯಾನ್ ಅಲ್ಲಿಗೆ ಬಂದು ಹೀರೋವನ್ನ ಅಟ್ಯಾಕ್ ಮಾಡ್ತಾನೆ. ಇನ್ನೊಂದು ಕಡೆ ಆ ರಾಜಕುಮಾರಿಯ ರೂಮ್ ಅಲ್ಲಿ ಒಂದು ಮಿರರ್ ಇದೆ, ಅದರಲ್ಲಿ ಹಳೆ ರಾಜಕುಮಾರಿ ಕಾಣ್ತಾ ಇದ್ದಾಳೆ. ಅವಳ ಹತ್ರ ನಮ್ಮ ತಮ್ಮ ಜೇಕೋ ಕರೆಕ್ಟ್ ಆಗಿ ಸಿಗೋಕೋಬಿಟ್ಟಿದ್ದಾನೆ, ಸರಿಯಾಗಿ ಸಿಗೋಕೋಬಿಟ್ಟಿದ್ದಾನೆ. ಸೊ ತಮ್ಮ ಜೇಕನ್ನ ಹೇಗಾದ್ರೂ ಕಂಟ್ರೋಲ್ ಮಾಡ್ಬೇಕು ಅಂತ ರಾಜಕುಮಾರಿ ಏನನ್ನು ಮಾಡ್ತಾ ಇರ್ತಾಳೆ. ಅವನ ಹತ್ರ ಪ್ರೀತಿಯಿಂದ ಮಾತಾಡಿ ಅವನನ್ನ ಅವಳ ಕಂಟ್ರೋಲ್ಗೆ ತರೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ರಾಜಕುಮಾರಿ. ಇನ್ನೊಂದು ಕಡೆ ಅಣ್ಣ ವಿಲ್ಲೋ ಭಯಂಕರವಾಗಿ ಆ ವುಲ್ಫ್ ಮ್ಯಾನ್ ಜೊತೆ ಸೂಪರ್ ಆಗಿ ಫೈಟ್ ಮಾಡ್ತಾ ಇರ್ತಾನೆ. ಅದೇ ಸಮಯದಲ್ಲೇ ಮೇಲ್ಗಡೆ ಟವರ್ ಒಳಗಡೆ ಹೋಗಿದ್ದ ತಮ್ಮನ್ಗೆ ಏನಾಯ್ತು ಅಂತ ಗೊತ್ತಿಲ್ವಲ್ಲ ಅಂತ ಗಾಬರಿನೂ ಆಗ್ತಾನೆ ಅಣ್ಣ. ಸೊ ಅಣ್ಣ ವಿಲ್ಲು ಏನನ್ನ ಮಾಡ್ತಾನೆ ಅಂದ್ರೆ ಒಂದು ಕಲ್ಲನ್ನ ತಗೊಂಡು ಆ ಟವರ್ ಮೇಲ್ಗಡೆ ಬಿಸಾಕ್ಬೇಕಾದ್ರೆ ಅದು ಹಾರ್ಕೊಂಡು ಹೋಗಿ ಒಳಗಡೆ ಇರುವ ಆ ಮಿರರ್ ಮೇಲೇನೆ ಹೊಡೆಯುತ್ತೆ. ಆದ್ರಿಂದ ಆ ರಾಜಕುಮಾರಿಯ ಕಂಟ್ರೋಲ್ ಇಂದ ನಮ್ಮ ತಮ್ಮ ಹೊರಗಡೆ ಬಂದ್ಬಿಡ್ತಾನೆ, ಎಸ್ಕೇಪ್ ಆಗ್ಬಿಡ್ತಾನೆ. ಇನ್ನೊಂದು ಕಡೆ ಆ ವುಲ್ಫ್ ಮ್ಯಾನ್ ನಮ್ಮ ವಿಲ್ಲನ್ನ ಸಾಯಿಸೋಕೆ ಸ್ಪೀಡ್ ಆಗಿ ಬರ್ತಾ ಇದ್ದಾನೆ, ಓವರ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದಾನೆ. ಇದನ್ನ ನೋಡಿದ ತಮ್ಮ ಜೇಕ ಅವನ ಅಣ್ಣನನ್ನ ಕಾಪಾಡಬೇಕು ಅಂತ ಮೇಲೆ ಟವರ್ ಮೇಲಿಂದ ಜಂಪ್ ಮಾಡಿ ಆ ವುಲ್ಫ್ ಮ್ಯಾನ್ ಮೇಲ್ಗಡೆನೆ ಬೀಳ್ತಾನೆ. ಆದ್ರಿಂದ ಆ ವುಲ್ಫ್ ಮ್ಯಾನ್ ಹಾಗೆ ಅನ್ಕಾನ್ಶಿಯಸ್ ಆಗ್ಬಿಡುತ್ತೆ. ಈ ಗ್ಯಾಪ್ ಅಲ್ಲಿ ಅಣ್ಣ ಮತ್ತೆ ತಮ್ಮ ಆ ಚಿಕ್ಕ ಹುಡುಗಿಯನ್ನ ಹೇಗೋ ಕಾಪಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಮತ್ತೆ ಆ ವಿಲೇಜ್ ಗೆನೆ ಬಂದ್ಬಿಡ್ತಾರೆ. ಬಟ್ ಆದ್ರೆ ಇನ್ನ ಆ ಚಿಕ್ಕ ಹುಡುಗಿ ಕಣ್ಣನ್ನೇ ಬಿಟ್ಟಿಲ್ಲ, ಎಚ್ಚರೇನೆ ಆಗ್ತಾ ಇಲ್ಲ, ಇನ್ನ ಮಾಂತ್ರಿಕನ ಕಂಟ್ರೋಲ್ ಅಲ್ಲೇ ಇದ್ದಾಳೆ ಅನ್ಸುತ್ತೆ. ಆವಾಗ ಆ ವಿಲೇಜ್ ಅಲ್ಲಿ ಇರುವ ಅಜ್ಜಿ, ಆ ಮುದುಕಿ ಅಜ್ಜಿ ಏನನ್ನ ಹೇಳ್ತಾಳೆ ಅಂದ್ರೆ ಇನ್ನ ಸ್ವಲ್ಪ ದಿನಗಳಲ್ಲಿ ನಾರ್ಮಲ್ ಆಗಿರುವ ಮೂನ್ ರೆಡ್ ಕಲರ್ ಆಗಿ ಚೇಂಜ್ ಆಗುತ್ತೆ, ಆವಾಗಲೇ ಆ ರಾಜಕುಮಾರಿ ಆಟ ಶುರುವಾಗುತ್ತೆ ಅನ್ನೋ ರೀತಿ ಹೇಳ್ತಾಳೆ. ಇದನ್ನ ಕೇಳ್ಬೇಕಾದ್ರೇನೆ ತಮ್ಮನ್ಗೆ ಅರ್ಥ ಆಗ್ತಾ ಇದೆ ಏನು ಅಂದ್ರೆ ಆ ರೆಡ್ ಮೂನ್ 500 ವರ್ಷಗಳಿಗೆ ಒಮ್ಮೆ ಮಾತ್ರನೇ ಬರುತ್ತೆ. ಆವಾಗ ಅವಳ ತನ್ನ ಬ್ಯೂಟಿಯನ್ನ ಸುಂದರವನ್ನ ಮತ್ತೆ ಪಡೆಯೋದಕ್ಕಾಗಿ ಈ ವಿಲೇಜ್ ಇಂದ 12 ಹುಡುಗಿರನ್ನ ಕಿಡ್ನಾಪ್ ಮಾಡಿದ್ದಾಳೆ ಆ ರಾಜಕುಮಾರಿ ಅನ್ನೋದನ್ನ ತಮ್ಮ ಕಂಡುಹಿಡಿತಾನೆ. ಯಾಕೆ ಅಂದ್ರೆ ಆ ಜಾಗದಲ್ಲಿ ನಾನು 12 ಕೊಫಿನ್ ಬಾಕ್ಸ್ ಗಳನ್ನ ನೋಡಿದೆ, ಅದರಲ್ಲಿದ್ದ ಒಂದು ಚಿಕ್ಕ ಹುಡುಗಿಯನ್ನ ನಾವು ಕಿಡ್ನಾಪ್ ಮಾಡ್ಕೊಂಡು ಬಂದ್ಬಿಟ್ಟಿದೀವಿ, ಕಾಪಾಡಿ ಬಂದ್ಬಿಟ್ಟಿದೀವಿ. ಸೊ ಆದ್ರಿಂದ ರಾಜಕುಮಾರಿ ಮತ್ತೆ ಈ ವಿಲೇಜ್ ಅಲ್ಲಿ ಯಾರನ್ನಾದ್ರೂ ಒಂದು ಚಿಕ್ಕ ಹುಡುಗಿಯನ್ನ ಕಿಡ್ನಾಪ್ ಮಾಡೇ ಮಾಡ್ತಾಳೆ ಅನ್ನೋ ರೀತಿ ತಮ್ಮ ವಿಲೇಜ್ ಜನರ ಹತ್ರ ಹೇಳ್ಬೇಕಾದ್ರೆ ಎಲ್ಲ ಜನನು ಹೆದರ್ಕೊಂಡು ಅವರವರ ಮನೆ ಒಳಗಡೆ ಹೋಗಿ ಡೋರ್ ಅನ್ನು ಕ್ಲೋಸ್ ಮಾಡ್ಕೋತಾರೆ. ಆವಾಗ ಕರೆಕ್ಟ್ ಆಗಿ ಆ ಜಾಗಕ್ಕೆ ಆ ನಾಡಿನ ರಾಜ ಬಂದು, ಏನ್ರೋ ಅಣ್ಣ ತಮ್ಮಂದಿರು ಸುಮ್ನೆ ಸುಳ್ಳು ಕಥೆಯನ್ನ ಹೇಳಿ ಈ ಊರ್ ಜನರನ್ನ ಏಮರ್ಸ್ತಾ ಇದ್ದೀರಾ, ಮತ್ತೆ ನಿಮ್ಮ ಕೆಲಸವನ್ನ ಶುರು ಮಾಡಿಬಿಟ್ಟಿದ್ದೀರಾ ಅಂತ ಅವರಿಬ್ಬರನ್ನು ಆ ಕಾಡು ಒಳಗಡೆ ಕಟ್ಟಿ ಹಾಕಿ ಆ ಕಾಡಿಗೆನೆ ಬೆಂಕಿ ಇಟ್ಬಿಡಿ ಅಂತ ಆರ್ಡರ್ ಮಾಡಿ ಬಿಡ್ತಾ ಇದ್ದಾರೆ ರಾಜ. ಅದೇ ತರ ನಮ್ಮ ಹುಡುಗರನ್ನ ಕಾಡು ಒಳಗಡೆ ಕಟ್ಟಿ ಹಾಕಿ ಬೆಂಕಿಯನ್ನು ಮಡಗ್ ಬಿಡ್ತಾ ಇದ್ದಾರೆ ಊರ್ ಜನ. ಅಷ್ಟೇ ಮುಗೀತು ನಮ್ಮ ಹುಡುಗರ ಕಥೆ ಅಂತ ನಾವು ನೋಡ್ತಾ ಇರ್ಬೇಕಾದ್ರೆ ಆವಾಗ್ಲೇನೆ ಅಲ್ಲಿಗೆ ಹೀರೋಯಿನ್ ಬಂದು ನಮ್ಮ ಹುಡುಗರನ್ನ ಈಸಿಯಾಗಿ ಕಾಪಾಡ್ತಾಳೆ. ಆವಾಗ ಅದೇ ಸಮಯದಲ್ಲಿ ಆ ವುಲ್ಫ್ ಮ್ಯಾನ್ ಅಲ್ಲಿಗೆ ಬರ್ತಾನೆ, ನಮ್ಮ ಹುಡುಗರನ್ನ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡುತ್ತೆ. ಆವಾಗ್ಲೇ ನಮ್ಮ ಹೀರೋಯಿನ್ ಆ ವುಲ್ಫ್ ಮ್ಯಾನ್ ಮುಖವನ್ನ ಕಣ್ಣನ್ನ ಡೀಪ್ ಆಗಿ ನೋಡ್ತಾಳೆ. ಹಾಗೆ ನೋಡ್ಬೇಕಾದ್ರೇನೆ ಗೊತ್ತಾಗುತ್ತೆ ಆ ವುಲ್ಫ್ ಮ್ಯಾನ್ ನಮ್ಮ ಹೀರೋಯಿನ್ ಅವಳ ತಂದೆನೆ ಅಂತ. ಸೊ ಹಾಗೆ ಶಾಕ್ ಆಗಿ ನಿಂತಿರ್ತಾಳೆ ನಮ್ಮ ಹೀರೋಯಿನ್. ಯಾಕೆ ಅಂದ್ರೆ ಆ ರಾಜಕುಮಾರಿನೇ ನಮ್ಮ ಹೀರೋಯಿನ್ ಅವಳ ತಂದೆಯನ್ನ ವುಲ್ಫ್ ಮ್ಯಾನ್ ಆಗಿ ಚೇಂಜ್ ಮಾಡಿ ಅವಳ ಕಂಟ್ರೋಲ್ ಅಲ್ಲಿ ಮಡಗಿದ್ದಾಳೆ. ಸೊ ಆದ್ರಿಂದ ವುಲ್ಫ್ ಮ್ಯಾನ್ ಅಂದ್ರೆ ನಮ್ಮ ಹೀರೋಯಿನ್ ಅವಳ ತಂದೆ ನಮ್ಮ ಹೀರೋಯಿನ್ ಅನ್ನ ಅಟ್ಯಾಕ್ ಮಾಡೋಕೆ ಬರ್ತಾನೆ. ಆವಾಗ ನಮ್ಮ ಹೀರೋಸ್ ಇಬ್ಬರೇ ನಮ್ಮ ಹೀರೋಯಿನ್ ಅನ್ನ ಕಾಪಾಡೋಕೆ ಆ ವುಲ್ಫ್ ಮ್ಯಾನ್ ಜೊತೆ ಸೂಪರ್ ಆಗಿ ಫೈಟ್ ಮಾಡ್ತಾರೆ. ಹಾಗೆ ಫೈಟ್ ಮಾಡ್ತಾನೆ ಇರ್ಬೇಕಾದ್ರೆ ಹೀರೋಯಿನ್ ಲೆಗ್ಗು ಸ್ಲಿಪ್ ಆಗಿ ಕೆಳಗಡೆ ಬಿದ್ದೋಗ್ತಾಳೆ, ನೀರು ಒಳಗಡೆ ಬಿದ್ದೋಗ್ತಾ ಇದ್ದಾಳೆ. ಇದನ್ನ ನೋಡಿದ ತಮ್ಮ ಹೀರೋಯಿನ್ ಅನ್ನ ಕಾಪಾಡಬೇಕು ಅಂತ ನೀರು ಒಳಗಡೆ ಜಂಪ್ ಮಾಡ್ತಾನೆ. ಬಟ್ ಆದ್ರೆ ಅದೇ ಸಮಯದಲ್ಲಿ ಆ ವುಲ್ಫ್ ಮ್ಯಾನ್ ಏನನ್ನ ಮಾಡ್ತಾನೆ ಅಂದ್ರೆ ಏನೋ ಮಂತ್ರವನ್ನ ಹೇಳಿ ಅವನ ಕೈಯಲ್ಲಿರುವ ರಿಂಗ್ ಅನ್ನ ನೀರು ಒಳಗಡೆ ಬಿಸಾಕ್ಬೇಕಾದ್ರೆ ಅದು ಹಾಗೆ ಫ್ರೀಸ್ ಆಗ್ಬಿಡ್ತಾ ಇದೆ. ಆದ್ರಿಂದ ತಮ್ಮನ ಕೈಯಲ್ಲಿ ಹೀರೋಯಿನ್ ಅನ್ನ ಕಾಪಾಡೋಕೆ ಆಗ್ಲಿಲ್ಲ, ಮಿಸ್ ಆಗ್ಬಿಡ್ತು. ಆಮೇಲೆ ಆ ವುಲ್ಫ್ ಮ್ಯಾನ್ ನಮ್ಮ ಹೀರೋಯಿನ್ ಅನ್ನ ಕಾಪಾಡಿ 12ನೇ ಬಾಕ್ಸ್ ಕೊಫಿನ್ ಬಾಕ್ಸ್ ಅದರಲ್ಲಿ ನಮ್ಮ ಹೀರೋಯಿನ್ ಅನ್ನ ಮಲಗಿಸ್ತಾ ಇದ್ದಾನೆ. ಸೊ ಇವಾಗ 12 ಕೊಫಿನ್ ಬಾಕ್ಸ್ ಫಿಲ್ ಆಗ್ಬಿಟ್ಟಿದೆ. ಆದ್ರಿಂದ ಇಷ್ಟು ವರ್ಷಗಳಾಗಿ ಮಲಗಿದ್ದ ಸ್ಕೆಲಿಟನ್ ಆಗಿದ್ದ ರಾಜಕುಮಾರಿ ಮತ್ತೆ ಇವಾಗ ಜೀವಂತವಾಗಿ ಎದ್ದೇಳ್ತಾ ಇದ್ದಾಳೆ. ಹಾಗೆ ಎದ್ದಿದ್ದ ತಕ್ಷಣ ಅವಳ ಬಾಯಿಂದ ಜೋರಾಗಿ ಉಸಿರಾಡ್ತಾಳೆ, ಗಾಳಿಯನ್ನ ಹೊರಗಡೆ ಬಿಡ್ತಾಳೆ. ಹಾಗೆ ಮಾಡ್ಬೇಕಾದ್ರೆ ಕಾಡಲ್ಲಿ ಉರಿತಾ ಇದ್ದ ಬೆಂಕಿ ಫಟ್ ಅಂತ ಆಫ್ ಆಗ್ಬಿಡ್ತಾ ಇದೆ, ಎಲ್ಲವೇ ಆಫ್ ಆಗ್ಬಿಡ್ತಾ ಇದೆ. ಇದನ್ನ ನೋಡಿದ ರಾಜ ದೊಡ್ಡದಾಗಿ ಶಾಕ್ ಆಗ್ತಾನೆ. ಏನ್ರು ಇದು ಸಡನ್ ಆಗಿ ಒಂದು ದೊಡ್ಡ ಬಿರುಗಾಳಿ ಬಂದು ಇಲ್ಲಿ ಉರಿತಾ ಇದ್ದ ಎಲ್ಲ ಬೆಂಕಿಯನ್ನು ಆಫ್ ಮಾಡಿ ಬಿಡ್ತಾ ಇದೆಯಲ್ಲ, ಇವು ಎಲ್ಲದಕ್ಕೂ ಯಾವುದೋ ಒಂದು ಕೆಟ್ಟ ಶಕ್ತಿನೇ ಕಾರಣವಾಗಿರ್ಬೇಕು, ಬನ್ನಿ ಎಲ್ಲರೂ ಕಾಡು ಒಳಗಡೆ ಹೋಗೋಣ, ಆ ಕಾಡು ಒಳಗಡೆ ಏನ್ ತಾನೇ ಇದೆ ಅನ್ನೋದನ್ನ ನಾವೇ ನೋಡಿ ಚೆಕ್ ಮಾಡಿ ಬಿಡೋಣ ಅಂತ ಅವನ ಸೋಲ್ಜರ್ಸ್ ಎಲ್ಲರನ್ನು ಕರಿಬೇಕಾದ್ರೆ ಬಟ್ ಆದ್ರೆ ಅಲ್ಲಿ ನಡೆದಿದ್ದ ಮಾಯವನ್ನ ನೋಡಿದ ಎಲ್ಲ ಸೋಲ್ಜರ್ಸ್ ಹೆದರ್ಕೊಂಡು ಗಾಬರಿಯಾಗಿ ಅಲ್ಲಿಂದ ಓಡಿ ಹೋಗ್ಬಿಡ್ತಾ ಇದ್ದಾರೆ. ನಾವೆಲ್ಲ ಬರಲ್ಲ, ನಾವು ಇಲ್ಲಿಂದ ತಪ್ಪಿಸ್ಕೊಂಡು ಹೋದ್ರೆ ಸಾಕು ಅನ್ನೋ ರೀತಿ ಅಲ್ಲಿಂದ ಎಲ್ಲ ಸೋಲ್ಜರ್ಸ್ ಎಸ್ಕೇಪ್ ಆಗ್ಬಿಡ್ತಾ ಇದ್ದಾರೆ. ಆದ್ರಿಂದ ಟೆನ್ಷನ್ ಆದ ರಾಜ ಏನ್ ಮಾಡ್ತಾನೆ ಅಂದ್ರೆ ಹೆದರ್ಕೊಂಡು ಓಡಿ ಹೋಗ್ತಾ ಇರುವ ಸೋಲ್ಜರ್ಸ್ ಎಲ್ಲರನ್ನು ಅವನ ಕೈಯಲ್ಲಿ ಇರುವ ಗನ್ ಅನ್ನು ಯೂಸ್ ಮಾಡಿ ಶೂಟ್ ಮಾಡ್ತಾನೆ, ಶೂಟ್ ಮಾಡಿ ಸಾಯಿಸ್ತಾನೆ. ನಂತರ ರಾಜ, ಫ್ರೆಂಚ್ ಮೇಯರ್, ಅವರ ಅಸಿಸ್ಟೆಂಟ್ ಇವರು ಮೂವರು ಮಾತ್ರ ಕಾಡು ಒಳಗಡೆ ಹೋಗ್ತಾರೆ. ಇನ್ನೊಂದು ಕಡೆ ನಮ್ಮ ಬ್ರದರ್ಸ್ ಹೇಗೆ ಆ ರಾಜಕುಮಾರಿಯನ್ನ ಕಂಟ್ರೋಲ್ ಗೆ ತರೋದು, ಅವಳನ್ನ ನಾಶ ಮಾಡೋದು ಹೇಗೆ ಅಂತ ಯೋಚನೆ ಮಾಡಿ ನಿಂತಿರ್ತಾರೆ. ಆವಾಗ ಅದೇ ಸಮಯದಲ್ಲಿ ರಾಜ ಅಲ್ಲಿಗೆ ಬಂದು ಗನ್ ಪಾಯಿಂಟ್ ಅಲ್ಲಿ ನಮ್ಮ ಹುಡುಗರನ್ನ ಹಿಡಿದು ಬಿಡ್ತಾ ಇದ್ದಾರೆ. ಆವಾಗ ರಾಜ ಈ ಇಬ್ಬರನ್ನು ಶೂಟ್ ಮಾಡಿ ಕೊಂದ್ಬಿಡಿ ಮೇಯರ್ ಅಂತ ಮೇಯರ್ಗೆ ಆರ್ಡರ್ ಅನ್ನ ಮಾಡ್ಬೇಕಾದ್ರೆ ಆವಾಗ ಮೇಯರ್ಗೆ ಚೆನ್ನಾಗಿ ಗೊತ್ತಲ್ವಾ ನಮ್ಮ ಹುಡುಗರ ಬಗ್ಗೆ, ಆ ರಾಜಕುಮಾರಿಯನ್ನ ನಮ್ಮ ಹುಡುಗರ ಕೈಯಲ್ಲಿ ಮಾತ್ರನೇ ನಾಶ ಮಾಡೋಕೆ ಆಗೋದು ಅಂತ ಅವರಿಗೆ ಗೊತ್ತಿರುತ್ತೆ. ಸೊ ಅದನ್ನ ರಾಜನ್ ಹತ್ರ ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡ್ತಾರೆ ಮೇಯರ್. ಬಟ್ ಆದ್ರೆ ರಾಜನ್ಗೆ ತಾಳ್ಮೆನೆ ಇಲ್ಲ ಅನ್ಸುತ್ತೆ, ಗನ್ ಅನ್ನ ಯೂಸ್ ಮಾಡಿ ಆ ಮೇಯರ್ ಅನ್ನೇ ಶೂಟ್
ಮಾಡಿ ಬಿಡ್ತಾ ಇದ್ದಾರೆ. ಆಮೇಲೆ ನೋಡಿದ್ರೆ ಮಿಕ್ಕಿರೋ 4 ಜನರಿಗೆ ಭಯಂಕರವಾಗಿ ಫೈಟ್ ನಡೆಯುತ್ತೆ. ಆವಾಗ ತಮ್ಮ ಅವನ ಕೈಯಲ್ಲಿರುವ ಕೊಡ್ಲಿಯನ್ನು ಯೂಸ್ ಮಾಡಿ ರಾಜನ ಅಸಿಸ್ಟೆಂಟ್ ಬೆನ್ನಿಗೆನೆ ಒಂದೇ ಏಟು. ಆನ್ ದಿ ಸ್ಪಾಟ್ ಅಸಿಸ್ಟೆಂಟ್ ಔಟ್. ಇನ್ನೊಂದು ಕಡೆ ಅನ್ನ ರಾಜನ್ ಜೊತೆ ಫೈಟ್ ಮಾಡ್ತಾ ಇರ್ಬೇಕಾದ್ರೆ ಒಂದು ರಾಡ್ ಅನ್ನು ಯೂಸ್ ಮಾಡಿ ಆ ಕಿಂಗಿಗೆನೆ ಚುಚ್ಚಿ ಕಿಂಗ್ ಅನ್ನೇ ಕೊಂದು ಬಿಡ್ತಾ ಇದ್ದಾನೆ ದೊಡ್ಡವನು. ಆಮೇಲೆ ಅಣ್ಣ ತಮ್ಮಂದಿರು ಇಬ್ಬರು ಸೇರ್ಕೊಂಡು ಆ ರಾಜಕುಮಾರಿಯನ್ನ ಹೇಗಾದ್ರೂ ತಡಿಬೇಕು ಅಂತ ಟ್ರೈ ಮಾಡ್ತಾರೆ. ಬಟ್ ಆದ್ರೆ ಅಷ್ಟರಲ್ಲಿ ಫುಲ್ ಮೂನ್ ರೆಡ್ ಮೂನ್ ಆಗ್ಬಿಡುತ್ತೆ. ಆವಾಗ ಮೇಲ್ಗಡೆ ಆ ವುಲ್ಫ್ ಮ್ಯಾನ್ ಏನನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಅವನ ಬ್ಲಡ್ ಅನ್ನ ಕೊಟ್ಟು ಆ ರಾಜಕುಮಾರಿಯನ್ನ ಕುಡಿ ಅಂತ ಹೇಳ್ತಾನೆ. ಅದೇ ತರ ರಾಜಕುಮಾರಿನೂ ಆ ಬ್ಲಡ್ ಅನ್ನ ಕುಡಿಬೇಕಾದ್ರೆ ಅವಳ ಹಳೆ ರೂಪ ಸುಂದರವಾದ ರೂಪಕ್ಕೆ ಚೇಂಜ್ ಆಗ್ತಾಳೆ ಆ ದೆವ್ವ. ಇದನ್ನ ನೋಡಿದ ಇಬ್ಬರು ಬ್ರದರ್ಸ್ ಇದ್ರ ಮೇಲೆ ಆ ರಾಜಕುಮಾರಿಯನ್ನ ನಾವು ಬಿಟ್ರೆ ಸರಿ ಬರಲ್ಲ ಅಂತ ಇಬ್ಬರುವೆ ಕೈಯಲ್ಲಿ ಚಾಕುವನ್ನ ತಗೊಂಡು ಕತ್ತಿಯನ್ನ ತಗೊಂಡು ಅವಳನ್ನ ಸಾಯಿಸೋಕೆ ಹೋಗ್ತಾರೆ. ಬಟ್ ಆದ್ರೆ ಆ ರಾಜಕುಮಾರಿ ಏನ್ ಮಾಡ್ತಾಳೆ ಅಂದ್ರೆ ಅವಳ ಪವರ್ ಅನ್ನ ಯೂಸ್ ಮಾಡಿ ನಮ್ಮ ಅಣ್ಣ ತಮ್ಮಂದಿರು ಇಬ್ಬರನ್ನ ಅವಳು ಕಂಟ್ರೋಲ್ ಮಾಡ್ತಾಳೆ. ಇಬ್ಬರ ಮೈಯನ್ನು ಕಂಟ್ರೋಲ್ ಮಾಡಿ ಅವರ ಒಳಗಡೆನೆ ಅವರು ಫೈಟ್ ಮಾಡ್ಕೊಂಡು ಚುಚ್ಕೊಂಡು ಸಾಯೋ ರೀತಿ ಮಂತ್ರವನ್ನ ಹಾಕ್ಬಿಟ್ಟಿದ್ದಾಳೆ. ಆದ್ರಿಂದ ಅಣ್ಣ ತಮ್ಮಂದಿರಿಗೆ ಅವರ ಬಾಡಿಯನ್ನ ಕಂಟ್ರೋಲ್ ಮಾಡೋಕೆ ಆಗದೆ ಕೈಯಲ್ಲಿ ಚಾಕು ಇದೆಯಲ್ಲ ಅದನ್ನು ಯೂಸ್ ಮಾಡಿ ಒಬ್ಬರಿಗೊಬ್ಬರು ಚುಚ್ಕೊಂಡು ಸಾಯೋಕೆ ಟ್ರೈ ಮಾಡ್ತಾರೆ. ಆ ರೀತಿ ಫೈಟ್ ಮಾಡ್ತಾ ಇದ್ದಾರೆ. ಆವಾಗ ಅಣ್ಣ ವಿಲ್ಲು ಏನನ್ನ ಹೇಳ್ತಾನೆ ಅಂದ್ರೆ ನಮ್ಮ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರು ಸಾಯಲೇಬೇಕು. ನಮ್ಮ ಇಬ್ಬರಲ್ಲಿ ಒಬ್ಬರ ಜೀವವನ್ನ ನಾವು ಸ್ಯಾಕ್ರಿಫೈಸ್ ಮಾಡಿದ್ರೆ ಮಾತ್ರನೇ ಆ ರಾಜಕುಮಾರಿಯ ಮಾಂತ್ರಿಕ ಕೊಟ್ಟುಯಿಂದ ನಾವು ಹೊರಗಡೆ ಬರೋಕೆ ಆಗುತ್ತೆ. ಆವಾಗಲೇ ಆ ರಾಜಕುಮಾರಿಯನ್ನ ನಾವು ತಡೆಯೋಕೆ ಆಗುತ್ತೆ ಅಂತ ತಮ್ಮ ಚುಚ್ಚೋಕೆ ಬರ್ಬೇಕಾದ್ರೆ ಅಣ್ಣ ಅದನ್ನ ತಡಿಲೇ ಇಲ್ಲ. ಬೇಕು ಬೇಕು ಅಂತಾನೆ ಆ ಚಾಕಿನ ಚುಚ್ಚನ್ನ ತಗೋತಾನೆ ಅಣ್ಣ. ಆದ್ರಿಂದ ನೋಡಿದ್ರೆ ರಾಜಕುಮಾರಿಗೆ ಇವಾಗ ಅಣ್ಣ ತಮ್ಮಂದಿರು ಇಬ್ಬರನ್ನು ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ. ಆವಾಗ ಅಣ್ಣ ವಿಲ್ಲು ಅವನ ತಮ್ಮ ಜೇಕ್ ಹತ್ರ ಲೋ ತಮ್ಮ ಇಲ್ಲಿಯವರೆಗೂ ನೀನು ನನಗೆ ಎಷ್ಟೋ ಫ್ಯಾಂಟಸಿ ಕಥೆಗಳನ್ನು ಹೇಳಿದೀಯಾ. ಬಟ್ ಆದ್ರೆ ನಾನು ಯಾವತ್ತೂ ನಿನ್ನನ್ನ ನಂಬಿದ್ದೇ ಇಲ್ಲ. ಆದ್ರೆ ನೀನು ಹೇಳಿದ್ದು ಕತೆ ಎಲ್ಲ ನಿಜವಾಗಿ ಇದ್ದಿದೆ. ಇವಾಗ ನನಗೆ ಅದು ಅರ್ಥ ಆಗ್ತಾ ಇದೆ. ನನ್ನ ಕ್ಷಮಿಸ್ಬಿಡು. ಇವಾಗ ನಿನ್ನ ಬಗ್ಗೆ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ನಿನ್ನ ಕೈಯಲ್ಲಿ ಮಾತ್ರನೇ ಆ ರಾಜಕುಮಾರಿಯನ್ನ ನಾಶ ಮಾಡೋಕೆ ಆಗುತ್ತೆ, ಅವಳನ್ನ ಸಾಯಿಸೋಕೆ ಆಗುತ್ತೆ. ಹೇಗಾದ್ರೂ ಆ ವಿಲೇಜ್ ಜನರನ್ನ ಕಾಪಾಡು ಅನ್ನೋ ತರ ಸೆಂಟಿಮೆಂಟ್ ಡೈಲಾಗ್ಸ್ ಅನ್ನ ಹೊಡೆದು ಅದೇ ಜಾಗದಲ್ಲಿ ಸ್ಪಾಟ್ ಔಟ್ ಸಾಯ್ತಾ ಇದ್ದಾನೆ ಅಣ್ಣ ವಿಲ್ಲ. ಇದನ್ನು ನೋಡಿದ ಕ್ರೂರ ರಾಜಕುಮಾರಿ ದೆವ್ವ ರಾಜಕುಮಾರಿ ಏನ್ ಮಾಡ್ತಾಳೆ ಅಂದ್ರೆ ಆ ಮಾಯ ಮಿರರ್ ಅನ್ನು ಯೂಸ್ ಮಾಡಿ ಆ ಮಾಂತ್ರಿಕ ಮಿರರ್ ಅನ್ನು ಯೂಸ್ ಮಾಡಿ ಮತ್ತೆ ಅಣ್ಣನಿಗೆ ಜೀವವನ್ನ ಕೊಟ್ಬಿಡ್ತಾ ಇದ್ದಾಳೆ. ಆ ರೀತಿ ಜೀವವನ್ನು ಕೊಟ್ಟು ಅವನ ಬಾಡಿಯನ್ನ ಅವಳ ಕಂಟ್ರೋಲ್ಗೆ ತಗೋತಾ ಇದ್ದಾಳೆ ರಾಜಕುಮಾರಿ. ಅದೇ ತರ ಹೀರೋಯಿನ್ ಅವಳ ತಂದೆಗೆ ಕೊಟ್ಟಿದ್ದ ಪವರ್ ಎಲ್ಲವನ್ನು ತಗೊಂಡು ಇವಾಗ ಹೀರೋಗೆ ಕೊಟ್ಟು ಇನ್ನ ಅವನನ್ನ ಸ್ಟ್ರಾಂಗ್ ಆಗಿ ಚೇಂಜ್ ಮಾಡಿಬಿಡ್ತಾಳೆ. ಇದನ್ನು ನೋಡಿದ ತಮ್ಮ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಅವನ ಕೈಯಲ್ಲಿರುವ ಕೊಡ್ಲಿನ ತಗೊಂಡು ಅಲ್ಲಿರುವ ಮಾಯ ಮಿರರ್ ಅನ್ನ ಹೊಡಿತಾನೆ. ಆದ್ರಿಂದ ಮಿರರ್ ಚೂರ್ ಚೂರಾಗಿ ಹೊಡೆದೋಗುತ್ತೆ, ಪೀಸ್ ಪೀಸ್ ಆಗುತ್ತೆ. ಅದೇ ತರ ಈ ಕಡೆ ಇರುವ ರಾಜಕುಮಾರಿಯ ಫೇಸ್ ಚೂರ್ ಚೂರ್ ಪೀಸ್ ಪೀಸ್ ಆಗುತ್ತೆ, ಮಿರರ್ ರೀತಿ ಹೊಡೆದೋಗುತ್ತೆ. ಅವಳ ಸುಂದರ ಎಲ್ಲವೇ ಕೆಟ್ಟೋಗುತ್ತೆ. ಆವಾಗ ರಾಜಕುಮಾರಿಯ ಕಂಟ್ರೋಲ್ ಇಂದ ಹೊರಗಡೆ ಬಂದಿರುವ ಹೀರೋಯಿನ್ ಅವಳ ತಂದೆ ಏನ್ ಮಾಡ್ತಾರೆ ಅಂದ್ರೆ ನೀನೇ ನನ್ನ ಮಕ್ಕಳು ಇಬ್ಬರನ್ನು ಕೊಂದ್ಬಿಟ್ಟಿದ್ಯಾ ಅಂತ ಆ ಮ್ಯಾಜಿಕ್ ಮಿರರ್ ಇಂದ ಒಂದು ದೊಡ್ಡ ಪೀಸ್ ಮಿರರ್ ಅನ್ನು ತಗೊಂಡು ಆ ಟವರ್ ಇಂದ ಮೇಲ್ಗಡೆಯಿಂದ ಜಂಪ್ ಮಾಡಿ ಬಿಡ್ತಾ ಇದ್ದಾರೆ ವುಲ್ಫ್ ಮ್ಯಾನ್ ಅಂದ್ರೆ ನಮ್ಮ ಹೀರೋಯಿನ್ ಅವರ ತಂದೆ. ಆವಾಗ ರಾಜಕುಮಾರಿಯ ಕಂಟ್ರೋಲ್ ಅಲ್ಲಿ ಇರುವ ಹೀರೋ ದೊಡ್ಡವನ ಅಣ್ಣ ವಿಲ್ಲ ಹೀರೋಯಿನ್ ಅವರ ತಂದೆ ವುಲ್ಫ್ ಮ್ಯಾನ್ ಅನ್ನ ತಡಿಬೇಕು ಅಂತ ಅವನುವೆ ಮೇಲಿಂದ ಜಂಪ್ ಮಾಡ್ತಾನೆ. ಬಟ್ ಆದ್ರೆ ಅವನ ಕೈಯಲ್ಲಿ ವುಲ್ಫ್ ಮ್ಯಾನ್ ಅನ್ನ ತಡೆಯೋಕೆ ಆಗ್ಲಿಲ್ಲ. ಮೇಲಿಂದ ಕೆಳಗಡೆ ಬಿದ್ದು ಆ ಮಿರರ್ ಪೀಸ್ ಹೊಡೆದೋಗಿದ್ರಿಂದ ಅದೇ ಸಮಯದಲ್ಲಿ ಆ ಟವರ್ ಒಳಗಡೆ ಇರುವ ರಾಜಕುಮಾರಿ ಕೂಡ ಪೀಸ್ ಪೀಸ್ ಆಗಿ ಧ್ವಂಸ ಆಗ್ತಾಳೆ, ಬ್ಲಾಸ್ಟ್ ಆಗಿ ಬಿಡ್ತಾಳೆ. ಅಷ್ಟೇ ಅವಳ ಕತೆ ಮುಗೀತು. ಆದ್ರಿಂದ ಆ ಟವರ್ ಕೂಡ ಡೆಮೋಲಿಶ್ ಆಗುತ್ತೆ. ಆಮೇಲೆನೆ ಎಲ್ಲವೇ ನಾರ್ಮಲ್ ಆಗುತ್ತೆ. ಆವಾಗ ಫ್ರೆಂಚ್ ಮೇಯರ್ ಇನ್ನ ಸತ್ತಿಲ್ಲ ಅನ್ಸುತ್ತೆ. ಅವರೇ ನಮ್ಮ ಅಣ್ಣ ತಮ್ಮಂದಿರು ಇಬ್ಬರಿಗೂ ಹೆಲ್ಪ್ ಮಾಡ್ತಾರೆ. ಹೇಗೋ ಅವರು ರಾಜ ಶೂಟ್ ಮಾಡಿದ್ರಲ್ಲಿ ತಪ್ಪಿಸ್ಕೊಬಿಟ್ಟಿದ್ದಾರೆ. ಆವಾಗ ತಮ್ಮ ಜೇಕ್ ಏನ್ ಮಾಡ್ತಾನೆ ಅಂದ್ರೆ ಇವಾಗ ಅನ್ಕಾನ್ಶಿಯಸ್ ಆಗಿರುವ ನಮ್ಮ ಹೀರೋಯಿನ್ ಮತ್ತೆ ಬೇರೆ ಹುಡುಗಿರು ಕೊಫಿನ್ ಬಾಕ್ಸ್ ಅಲ್ಲಿ ಇರೋ ಹುಡುಗಿರು ಎಲ್ಲರನ್ನು ಕಾಪಾಡೋಕೆ ಟ್ರೈ ಮಾಡ್ತಾನೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ ಕಣ್ಣನ್ನೇ ಬಿಡ್ತಾ ಇಲ್ಲ, ಎಚ್ಚರನೇ ಆಗ್ತಾ ಇಲ್ಲ, ಅನ್ಕಾನ್ಶಿಯಸ್ ಆಗಿ ಇರ್ತಾ ಇದ್ದಾಳೆ. ಇದನ್ನ ನೋಡಿದ ಮೇಯರ್ ಏನನ್ನ ಹೇಳ್ತಾರೆ ಅಂದ್ರೆ ಲೋ ತಮ್ಮ ನಾನು ಎಷ್ಟೋ ಫ್ಯಾಂಟಸಿ ಬುಕ್ಸ್ ಗಳನ್ನ ಓದಿದ್ದೀನಿ, ಅದ್ರಲ್ಲಿ ಏನನ್ನ ಹಾಕಿರುತ್ತೆ ಅಂದ್ರೆ ಈ ತರ ಅನ್ಕಾನ್ಶಿಯಸ್ ಆಗಿ ಬಿದ್ದಿರೋರನ್ನ ಅವರಿಗೆ ತುಂಬಾನೇ ಇಷ್ಟವಾಗಿರೋರು ಕಿಸ್ ಮಾಡಿದ್ರೆ ಲಿಪ್ ಲಾಕ್ ಮಾಡಿದ್ರೆ ಅವರಿಗೆ ಮತ್ತೆ ಅವರು ಎಚ್ಚರ ಆಗ್ತಾರೆ, ಕಾನ್ಶಿಯಸ್ ಗೆ ಬರ್ತಾರೆ ಅಂತ ಹಾಕಿರುತ್ತೆ. ಯಾಕೆಂದ್ರೆ ನೀನ್ ಕೂಡ ಹುಡುಗಿಯನ್ನ ಒನ್ ಸೈಡ್ ಆಗಿ ಲವ್ ಮಾಡ್ತಾ ಇದೀಯ ಅಂತ ನಾನ್ ಕೂಡ ಕೇಳ್ಪಟ್ಟೆ. ಸುಮ್ನೆ ನೀನು ಏನಿಗೂ ಹೀರೋಯಿನ್ ಗೆ ಒಂದ್ಸಲ ಲಿಪ್ ಲಾಕ್ ಮಾಡಿ ನೋಡು ಅಂತ ಹೇಳ್ಬೇಕಾದ್ರೆ ತಮ್ಮನು ಸರಿ ಅಂತ ಯೋಚನೆ ಮಾಡಿಬಿಟ್ಟು ಹೀರೋಯಿನ್ ಗೆ ಲಿಪ್ ಲಾಕ್ ಅನ್ನ ಮಾಡ್ತಾನೆ. ಅದೇ ತರ ಹೀರೋಯಿನ್ ಕೂಡ ಅನ್ಕಾನ್ಶಿಯಸ್ ಇಂದ ಕಾನ್ಶಿಯಸ್ ಗೆ ಬರ್ತಾಳೆ. ಅದೇ ತರ ಮಿಕ್ಕಿರೋ 11 ಚಿಕ್ಕ ಹುಡುಗಿರು ಕೂಡ ಕಾನ್ಶಿಯಸ್ ಗೆ ಬರ್ತಾರೆ. ಆಮೇಲೆ ಕೊನೆದಾಗಿ ಆ ರಾಜಕುಮಾರಿ ಕಂಟ್ರೋಲ್ ಗೆ ತಗೊಂಡಿದ್ದ ಅಣ್ಣ ವಿಲ್ ಮಾತ್ರ ಇನ್ನ ಕಾನ್ಶಿಯಸ್ ಗೆನೆ ಬಂದಿಲ್ಲ. ಆವಾಗಲೇ ಒಂದು ವಿಷಯ ನಮ್ಮ ಎಲ್ಲರಿಗೂ ಅರ್ಥ ಆಗುತ್ತೆ. ಹೀರೋಯಿನ್ ಏನನ್ನ ಹೇಳ್ತಾಳೆ ಅಂದ್ರೆ ನಾನು ಅಣ್ಣ ವಿಲ್ಲನ್ನ ತುಂಬಾನೇ ಇಷ್ಟ ಪಡ್ತಾ ಇದ್ದೀನಿ, ಅವನನ್ನ ತುಂಬಾನೇ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಣ್ಣ ಜಾಕಿಗೆ ಒಂದು ಲಿಪ್ ಲಾಕ್ ಅನ್ನ ಕೊಡ್ಬೇಕಾದ್ರೆ ಕೊನೆದಾಗಿ ನಮ್ಮ ಜಾಕ್ ಕೂಡ ಎಚ್ಚರ ಆಗ್ತಾನೆ, ಕಾನ್ಶಿಯಸ್ ಗೆ ಬರ್ತಾನೆ. ಆಮೇಲೆ ಕೊನೆದಾಗಿ ಇಷ್ಟು ದಿನ ವಿಲೇಜ್ ಇಂದ ಯಾವ ಯಾವ ಚಿಕ್ಕ ಹುಡುಗಿರೆಲ್ಲ ಕಿಡ್ನಾಪ್ ಆಗಿದ್ರು ಅವರು ಎಲ್ಲರೂ ಅವರವರ ಮನೆಗೆ ಬರ್ತಾರೆ, ಅವರವರ ಪೇರೆಂಟ್ಸ್ ಜೊತೆ ಸೇರ್ತಾರೆ. ಎಲ್ಲರನ್ನು ಸೇಫ್ ಆಗಿ ನೀಟಾಗಿ ಕಾಪಾಡಿ ಕರ್ಕೊಂಡು ಬಂದಿದ್ದಾರೆ ನಮ್ಮ ಬ್ರದರ್ಸ್. ಸೊ ಇನ್ ಮುಂದೆ ಈ ವಿಲೇಜ್ ಅಲ್ಲಿ ಆ ರಾಜಕುಮಾರಿಯ ಆಟ ಇರಲ್ಲ ಅನ್ಸುತ್ತೆ. ಸೊ ಆ ವಿಲೇಜ್ ಅಲ್ಲಿ ಇರುವ ಜನರು ಎಲ್ಲರೂ ಅದನ್ನ ಹ್ಯಾಪಿಯಾಗಿ ಎಂಜಾಯ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅಷ್ಟೇ, ಇಲ್ಲಿಗೆ ಮೂವಿ ಮುಗೀತು ಅಂತ ನಾವು ಅನ್ಕೊಂಡ್ರೆ ಆವಾಗ ಒಂದು ಕಾಗೆ ಹಾರ್ಕೊಂಡು ಹೋಗ್ತಾ ಇದೆ. ಅದ್ರ ಕೈಯಲ್ಲಿ ಮಿರರ್ ಇದೆ. ಆ ಮಿರರ್ ಪೀಸ್ ಅಲ್ಲಿ ಆ ರಾಜಕುಮಾರಿಯ ಕ್ರೂರವಾದ ರಾಜಕುಮಾರಿಯ ದೆವ್ವ ರಾಜಕುಮಾರಿಯ ಕಣ್ಣು ಮಾತ್ರ ಕ್ರೂರವಾಗಿ ಕಾಣ್ತಾ ಇದೆ. ಅದನ್ನ ಆ ಕಾಗೆ ಎತ್ಕೊಂಡು ಹಾರ್ಕೊಂಡು ಹೋಗ್ತಾ ಇದೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ?
ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ಸೊ ಈ ತರ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡ್ಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.